ಟೋಟಲಿ ಕ್ಲೀನಿಂಗ್ ಕೆಲಸ ಇವತ್ತು ಮುಗಿಸೋದೈತ್ರಿ. ಇವತ್ತು ಎಷ್ಟೆಷ್ಟು ಚಾಲು ಮಾಡಿದೆ ಕಾಟವನ್ನು ಸರಿಸುತ್ತಿದ್ದಾರೆ. ಈಗ ಒಟ್ಟು ಕ್ಲೀನ್ ಮಾಡೋದು ಮುಗೀತ್ರಿ. ಇನ್ನೇನಿದ್ರು ಸ್ವಲ್ಪ ಒಗ್ಯಾನ ಅದಾವ್ರಿ, ಆಮೇಲೆ ಹೋಗಿದೈತಿ. ಈಗ ಜಳಕ ಮಾಡ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದೀನಿ. ಅದು ಬಂತು ಅಂದರೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿನ್ರಿ. ಸೊ ಅದು ಬಂತು, ಸೊ ಅವ್ರು ಆಯಿತು ಮಾಡ್ತೀನಿ ಅಂತ. ಯಾಕಂದ್ರೆ ಒಂದು 6 ಮಂತ್ಸ್ 7 ಮಂತ್ಸ್ ಹೋದ್ರೂ ಅವ್ರು ನನಗೆ ಯಾವುದೂ ಮಾಡಿಕೊಡ್ಲಿಲ್ಲ ರೀ. ನಾನು ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಸೊ ಲಾಸ್ಟಿಗೆ ಹೆಂಗೆ ಹೇಳ್ಬೇಕಂದ್ರೆ, ಅಮೌಂಟ್ ಆದರೂ ತೊಗೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಮೊದಲೇದೆಲ್ಲ ನನಗೆ ಅವ್ರು ಪರಿಚಯ ಇದ್ದಾರೆ ಅಂತ ಯಾಕಂದ್ರೆ ಮಾಡಿಕೊಟ್ಟಿದ್ದಾರೆ. ಸೊ ಆ್ಯಡ್ಸೆನ್ಸ್ ಮದಕ್ಕಿನ್ನೂ 2 ಸ್ಟೆಪ್ ಇರ್ತದೆ. ಆ ಸ್ಟೆಪ್ಪನ್ನು ಅವ್ರು ಹಾಗೆ ಮಾಡಿಕೊಟ್ಟಿದ್ರು ನನಗೆ. ಸೊ ಇದಕ್ಕೆ ನೀವು ಅಮೌಂಟ್ ಆದರೂ ತೊಗೊಳ್ಳಿ ಮತ್ತು ಮಾಡಿಕೊಡಿ ನನಗೆ ಪ್ಲೀಸ್ ಅಂತ ಯಾಕಂದ್ರೆ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಬಟ್ ಯಾಕೋ ಮಾಡಿಕೊಡ್ಲಿಲ್ಲ ರೀ. ಸೊ ಯಾಕೆ ಮಾಡಿಕೊಡ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಇವತ್ತು ಈ ರೂಮನ್ನು ಕ್ಲೀನ್ ಮಾಡ್ತಾ ಇದ್ವಿ. ಈ ರೂಮು, ಆ ಕಡೆ ರೂಮು ಮತ್ತು ಹಾಲು, ಟೋಟಲಿ ಕ್ಲೀನಿಂಗ್ ಕೆಲಸ ಇವತ್ತು ಮುಗಿಸೋದೈತ್ರಿ. ಇವತ್ತು ಎಷ್ಟೆಷ್ಟು ಆಗ್ತೈತಿ ಎಲ್ಲ ಮಾಡ್ತೀನಿ. ಅಡುಗೆ ಮನೆ ಮಾಡ್ಬೇಕಾದ್ರೆ ಅದು ಬ್ಲಾಗ್ ಮಾಡಿನಲ್ರಿ. ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನಾಗಿ ಅದು ಮುಗಿದು ಹೋಗೈತ್ರಿ. ಸೊ 2 ಡೇಸ್ ಆಗಲಿಲ್ಲ, ಸ್ಯಾಟರ್ಡೆ ಸಂಡೇ. ಸೊ ಹಾಗಾಗಿ ಮಂಡೇ ಮಾಡಾಕತ್ತೇನೆ ರೀ. ಯಜಮಾನ್ರು ಅದಾರ, ಅವರು ಹೆಲ್ಪ್ ಮಾಡೋರು ಅದಾರ ರೀ. ಸೊ ಹಾಗಾಗಿ ಅಷ್ಟು ಕ್ಲೀನ್ಗಳು, ನಾವು ರೂಮ್ನಾಗೆಲ್ಲ ಭಾಳ ಸಾಮಾನುಗಳು ಏನು ಇಟ್ಟಿಲ್ಲ ರೀ. ಜಲ್ದಿ ಮುಗಿತೈತಿ. ಸೊ ಹೆಂಗೆ ಕ್ಲೀನ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ರೀ ಬ್ಲಾಗ್ನಾಗ. ಕಂಟಿನ್ಯೂಸ್ ಆಗಿ ನೋಡಿ. ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗೋದು ಮತ್ತು ಕ್ಲಾಸಿಗೆ ಹೋಗೋದು ಹಿಂಗೆಲ್ಲ ಬ್ಯುಸಿ ಇರ್ತಾರೆ. ನಾನು ಜಾಸ್ತಿ ಸಾಮಾನುಗಳೇನು ಮಾಡೋಕ್ಕೆ ಹೋಗಿಲ್ಲ ರೀ. ಅಂದ್ರೆ ಏನೋ ಇದ್ದಿದ್ದೂ ನನಗೆ ಯಾವ್ದು ಯುಟಿಲೈಸ್ ಆಯಿತೋ ಅದನ್ನಷ್ಟೇ ತಗೊಂಡು ಇಟ್ಕೊಂಡು ಯೂಸ್ ಮಾಡ್ಕೋತೇನೆ. ಉಳ್ಕಿದ್ದೆಲ್ಲ ಹಿಂಗೆ ಬಾಕ್ಸ್ನಾಗ ಹಾಕಿಟ್ಟೇನೆ ರೀ. ಆ್ಯಕ್ಚುಲಿ ಇವು ಬಾಕ್ಸ್ ಎಲ್ಲ ತೆಗೆದಿಟ್ಕೋಬೇಕು, ಅಂದ್ರೆ ಬಾಕ್ಸ್ ಇಟ್ಕೋಬಾರ್ದು, ಬೇರೆ ಥರ ತಂದು ತರಿಸಿಟ್ಕೋಬೇಕಂತ ಯಾಕಂದ್ರೆ ಅನ್ನೋದೈತ್ರಿ. ಅದನ್ನ ತರಿಸಿನ ಅಂದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ರೀ. ಬೇರೆ ಥರ ದೊಡ್ಡ ಬಾಕ್ಸ್ ಇರ್ತಾವಲ್ಲ ರೀ, ಹಂಗೆ. ಸೊ ಇಲ್ಲಿ ನೋಡ್ರಿ, ಮ್ಯಾಲೆ ಹತ್ತಿ ಕ್ಲೀನ್ ಮಾಡತ್ತೇನೆ ರೀ. ಈ ಏಜ್ನಾಗೂ ನಾನು ಹಿಂಗೆಲ್ಲ ರ್ಯಾಕ್ಸ್ ಮೇಲೆ ಹತ್ತೆಲ್ಲ ಕ್ಲೀನ್ ಮಾಡ್ತೇನೆ. ನಮ್ಮ ಯಜಮಾನ್ರು ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ನಂಗೆ. ನಾನು ಸಣ್ಣಾಗಿದ್ದಾಗಿಂದನೂ ಮ್ಯಾಲೆ ಹತ್ತೋದು ಕ್ಲೀನ್ ಮಾಡೋದು ಎಲ್ಲ ಅವಾಗ ಕಲ್ಕೊಂಡೇನಿ ರೀ. ಈಗಾದರೂ ಇನ್ನೂ ನಾನು ಮ್ಯಾಲೆ ಹತ್ತಿ ಎಲ್ಲ ಕ್ಲೀನ್ ಮಾಡತ್ತೇನೆ ರೀ. ಅಂದರೆ ರ್ಯಾಕ್ಸ್ ಮೇಲೆ ಅಲ್ಲೆಲ್ಲ ಕಸ ಹುಡ್ಕೋದು, ಮ್ಯಾಲೆ ಹಿಂಗೆ ಸ್ಲ್ಯಾಪ್ ಎಲ್ಲ ಹುಡ್ಕೊಂಡು ಅದೇನರ ಜಾಡಿ ಎಲ್ಲ ಗಟ್ಟಿರ್ತೈತಲ್ರಿ, ಅದನ್ನೆಲ್ಲ ಹುಡ್ಕೊಂಡು ಅದನ್ನು ಸ್ವಚ್ಛ ಮಾಡಿ ಈಗಾದರೂ ಮಾಡ್ತೇನೆ ರೀ. ನನ್ನ ಮಕ್ಕಳಿದ್ರು, ಅವರು ಏನರ ಸೂಟಿ ಇತ್ತಂದ್ರೆ ಅವರು ಹತ್ತಾರೆ, ಅವರು ಮಾಡ್ತಾರೆ. ಸ್ವಲ್ಪ ಹೆದರ್ತಾರೆ, ಬಟ್ ಅವರು ಹತ್ತುತ್ತಾರೆ. ಆಮೇಲೆ ನಾನು ಇವು ಕೆಳಗಿನ ರ್ಯಾಕ್ಗಳೆಲ್ಲ ಒರೆಸ್ಕೊಳಕತ್ತೀನಿ ರೀ. ಇವೆಲ್ಲ ರೂಮ್ನಾಗಿನೂ ರೀ. ಮತ್ತು ಅವರು ರ್ಯಾಕ್, ಆಚೆ ಕಡೆ ಒಂದು ರ್ಯಾಕ್ ಐತೆ, ಅದನ್ನು ಒರೆಸತ್ತಿದ್ರಿ. ಪ್ಯಾನ್ ಒರೆಸ್ಕೋದು ಇದನ್ನೆಲ್ಲ ಮಾಡ್ಕೊಂಡಿವ್ರಿ. ಜಾಸ್ತಿ ನಾನು ಪ್ರತಿಯೊಂದೂ ಡೀಟೇಲಾಗಿ ಒರೆಸೋದೆಲ್ಲ ತೋರ್ಸಕ್ಕೆ ಹೋಗಿಲ್ಲ ರೀ. ಈ ವಿಡಿಯೋದಾಗ ನಾನು ಇನ್ನೂ ಭಾಳಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋದೈತ್ರಿ. ಸೊ ಹಾಗಾಗಿ ಈ ಒರೆಸೋದು ಪಾರ್ಟ್ 1 ಅಂತೂ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದು ಇನ್ ಡೀಟೇಲಾಗಿ ತೋರಿಸಿ ಅಲ್ಲಿ ಏನು ಹೇಳಬೇಕು ಅದನ್ನೆಲ್ಲ ಹೇಳೇ ಬಿಟ್ಟೇನೆ ರೀ. ಸೊ ಅದು ವ್ಯೂಸು ಕೂಡ ಚಲೋ ಬಂದೈತೆ ರೀ. ಎಲ್ಲರಿಗೂ ಥ್ಯಾಂಕ್ಸ್, ಹಿಂಗೆ ಸಪೋರ್ಟ್ ಮಾಡಿರಿ ಕೂಡ. ನಾನು ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇರ್ತೇನೆ ರೀ. ಇವು ನಾನು ಒರೆಸಿದ್ದು ಅಷ್ಟೇ, ಹಿಂಗೆ ಕೆಲವೊಂದಿಷ್ಟು ವಿಡಿಯೋ ಮಾಡಿಕೊಂಡು ಇದ್ರಾಗ ಆ್ಯಡ್ ಮಾಡಿಕೊಂಡು, ಅಂದರೆ ನಾವು ಮನೆಯೆಲ್ಲ ಹೆಂಗೆ ಕ್ಲೀನ್ ಮಾಡಿದ್ವಿ ಅನ್ನೋದನ್ನು ತೋರಿಸೇನೆ ಅಷ್ಟೇ ರೀ. ಯಜಮಾನ್ರಿದ್ರೆ ಭಾಳ ಹೆಲ್ಪ್ ಆಗ್ತೈತೆ ರೀ ನನಗೆ. ಈ ಕಾಟ ಎಲ್ಲ ಸರಿಯಂಗೆ ಇಲ್ಲ ರೀ, ಭಾಳ ಫುಲ್ಲು ಹೆವಿ ಅದಾವೆ ರೀ. ಸೊ ಹಾಗಾಗಿ ಅವ್ರು ಇದ್ರಂದ್ರೆ ಸರಿಸಿ ಅದನ್ನೆಲ್ಲ ಮಾಡಿಕೊಡ್ತಾರೋ. ಆ ಕಡೆ ಹಿಂದೆ ಏನಾರ ಕಸ ಬಿದ್ದಿದ್ರೆ ಅದನ್ನೆಲ್ಲ ಹುಡ್ಕೊಳಕ್ಕೆ ಅನುಕೂಲ ಆಗ್ತೈತೆ ರೀ ನನಗೆ. ಇವೆಲ್ಲ ಸರಿಸತಿ ಕೊಟ್ರಂದ್ರೆ ಆಗ ಜಲ್ದಿ ಮುಗಿದು ಬಿಡ್ತಾವ್ರಿ. ರೂಮ್ ಮಾಡೋದೇನು ಭಾಳ ಹೊತ್ತು ಆಗಂಗಿಲ್ಲ ರೀ, ಇವು ಕ್ಲೀನ್ ಮಾಡೋದು. ಎಂದರು ಬಾಹುಬಲಿ ಕಾಟವನ್ನು ಸರಿಸುತ್ತಿದ್ದಾರೆ. ಸುಮ್ಮ ಹಂಗೆ ಜೋಕ್ ಮಾಡೀನಿ ರೀ. ಆ್ಯಕ್ಚುಲಿ ಮಾಮ ಒಬ್ಬರು ಅವನ್ನೆಲ್ಲ ಸರಿಸೋದು ತೆಗೆದು ಎಲ್ಲ ಮಾಡ್ತಾರೆ ರೀ. ಪ್ರತಿ ಸರಿ ಅವ್ರದ್ದು ಡ್ಯೂಟಿ ರೀ ಇದು. ಅವರು ಹಂಗೆ ತೋರಿಸಿ ಸರಿಸಿದ್ರು ನಮ್ಮ ಮಹೇಂದ್ರ ಬಾಹುಬಲಿ ಅಂತ ಏಕೆಂದ್ರೆ ಅವ್ರಿಗೆ ಇದು ಮಾಡತ್ತೀನಿ ರೀ. ಆ್ಯಕ್ಚುಲಿ ನಾವು ಇಬ್ಬರು ಮನೆಯೊಳಗೆ ಇದ್ವಿ ಅಂದ್ರೆ ಫುಲ್ ಕಾಮಿಡಿ ಮಾಡ್ಕೊತ ಕೆಲಸ ಎಲ್ಲ ಮಾಡ್ತೀವಿ ರೀ. ಆ ಟೈಮ ಹೆಂಗೆ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಮತ್ತು ಅದು ಇವತ್ತೇನು ಅಷ್ಟು ಕ್ಲೀನ್ ಮಾಡಿದ್ವಲ್ಲ ರೀ, ಅದು ಹೆಂಗಾರ ಕ್ಲೀನ್ ಮಾಡಿದ್ವಿ, ಎಷ್ಟು ಜಲ್ದಿರ ಮಾಡಿದ್ವಿ ಅಂತ ಏಕೆಂದ್ರೆ ನನಗೆ ಒಂಥರ ವಿಚಿತ್ರ ಆಗಿಬಿಡ್ತು ರೀ. ಈಗ ಒಂದು ರೂಮ್ ಮುಗೀತು ರೀ, ಅದನ್ನು ಫ್ಲೋರ್ ಕ್ಲೀನ್ ಮಾಡಿ ಬಿಡತ್ತೇನೆ ರೀ. ಇನ್ನು ನೆಕ್ಸ್ಟ್ ರೂಮು ಮತ್ತು ಹಾಲು, ಫೋರ್ಸ್, ಕಾರಿಡಾರ್ ಮತ್ತು ಹೊರಗಡೆ 2 ರೂಮ್ ಅದಾವೆ ರೀ. ಒಂದು ಬಟ್ಟೆ ವ್ಯಾಪಾರ ಮಾಡ್ತೀನಿ, ಅವಾಗ ಆ ರೂಮ್ ಒಂದು ಅದ ರೀ. ಮತ್ತು ಕೆಳಗಡೆ ಒಂದು ಮೆಟ್ಲ ಇಳಿದು ಹೋಗ್ತೀವಲ್ಲ ರೀ, ಅಲ್ಲೊಂದು ಸಣ್ಣದು ಸ್ಟೋರ್ ರೂಮ್ ಅಂತೇಳಿ ಮಾಡ್ಕೊಂಡಿವಿ ರೀ. ಆ ರೂಮ್ ಒಂದದ. ಸೊ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ರೀ. ಏನು ಬರೀ ಹುಡುಗೋದು ಇರ್ತದೆ, ಮತ್ತು ಸ್ವಲ್ಪ ಹಿಂಗೆ ರ್ಯಾಕ್ಗಳಿತ್ತು ಅಂದ್ರೆ ಒರೆಸ್ಕೋದು, ಫ್ಯಾನ್ ಒರೆಸ್ಕೋದು, ಇಷ್ಟು ಮಾಡಿದ್ವಿ ಅಂದ್ರೆ ಕ್ಲೀನ್ ಆಗಿಬಿಡ್ತದೆ ರೀ. ಯಾಕಂದ್ರೆ ನಾನು ಯಾರ ರೂಮ್ನಾಗೂ ಜಾಸ್ತಿ ಸಾಮಾನು
ಇಡಾಕ ಹೋಗಿಲ್ರಿ. ಅಂದ್ರೆ ನನಗೇನು ಯೂಸ್ ಆಗ್ತಾವೋ ಅವನ್ನಷ್ಟೇ ಇಟ್ಕೊಂಡ್ಬಿಟ್ಟೇನ್ರಿ. ಉಳಿದಿದ್ದು ಎಲ್ಲ ತೆಗೆದು ಹೀಗೆಲ್ಲ ಕವರ್ನಾಗ ಹಾಕಿ ಬಾಕ್ಸ್ನಾಗ ಹಾಕಿ ಯೂಸ್ ಇಲ್ಲದ್ದು ಎಲ್ಲ ಸಾಮಾನುಗಳ ನಾನು ಎತ್ತಿಟ್ಬಿಟ್ಟೇನ್ರಿ. ಯಾಕಂದ್ರೆ ಸುಮ್ಮನೆ ಪ್ರತಿಯೊಂದೂ ತೊಳ್ಕೊದ್ಕೊಂಡಿರೋದು ಪ್ರತಿಯೊಂದು ಈಗ ನೋಡಿ ಒಬ್ಬೊಬ್ಬರ ಮಾಡೋರು ಇದ್ದೀವಿ ಅಂತೇಳಿ ಮನೆಯೊಳಗೆ. ಈಗ ನಾನು ಇವರು ಅಷ್ಟೇ ರೀ ಪಾಪ ಇವರಿಂದ ಶಾಪೆಲ್ಲ ಕೆಲಸ ಬಿಟ್ಟು ನನ್ನ ಜೊತೆ ನಿಂದಿರ್ಬೇಕು ರೀ. ಇವೆಲ್ಲ ಸರ್ಸಕ್ಕೆ ಬರೋದಿಲ್ಲ ಬಿಡಿ, ಅವ್ರು ನಿಂದ್ರಬೇಕು ಪ್ರತಿ ಸರಿ. ಒಂದಿನ ಬಿಟ್ಟರೆ ನಡೀತದೆ ರೀ. ಭಾಳ ಸಾಮಾನುಗಳು ಮಾಡ್ಕೊಂಡ್ವಿ ಅಂದ್ರೆ ಪ್ರತಿ ರೂಮಿಗೂ ಭಾಳಷ್ಟು ಟೈಮ್ ಕೊಡಬೇಕಾಗ್ತದೆ ರೀ. ಸೊ ಹಾಗಾಗಿ ನಮಗೆ ಎಷ್ಟು ಯೂಸ್ ಆಗ್ತೈತೋ ಅಷ್ಟು ತೊಗೊಂಡು ನಾವು ಯೂಸ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಒಂದು ದಿನದಾಗ ಮುಗಿದು ಬಿಡ್ತೈತೆ ರೀ. ಇಲ್ಲಾಂದರೆ ಇದು ಒಂದು ದೊಡ್ಡ ಸಮಸ್ಯೆ ಆಯ್ಕೊಂಡಿರ್ತೈತೆ ರೀ. ನಾನು ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು, ಹೇಳಬೇಕು ಅಂತಲೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳುವಂಥ ವಿಡಿಯೋಗಳನ್ನೇ ಮಾಡ್ತಾಯಿದ್ದೆ. ಸೊ ಅವು ಕೂಡ ವ್ಯೂಸ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಈಗ ಒಮ್ಮೊಮ್ಮೆ ಅನ್ನಿಸ್ತದೆ ನಾನು ವ್ಲಾಗ್ ಮಾಡೋಕ್ಕಿಂತ ಹಂಗೆ ಹೇಳ್ತಾ ವಿಡಿಯೋ ಮಾಡಿದ್ರೇ ನಾನು ಪೂರ್ತಿ ಸಕ್ಸಸ್ಫುಲ್ ಆಗ್ತಿದ್ನೇನೋ ಅಂತ ಅನ್ನಿಸ್ತದೆ. ನನಗೇನು ಅನ್ನಿಸ್ತು, ನಮ್ಮ ವ್ಲಾಗ್ ಅಂದರೆ ನನ್ನ ದಿನಚರಿಯನ್ನು ಹೇಳ್ತಾ ನನಗೆ ತಿಳಿದಿರೋ ವಿಷಯಗಳನ್ನು ಹೇಳ್ತಾ ಹೋದರೆ ನಡೀತದ ಅಂತ ಏಕಂದ್ರೆ ಹಿಂಗೆ ಅಂದ್ಕೊಂಡು ವ್ಲಾಗ್ಗೆ ನಾನು ಕನ್ವರ್ಟ್ ಆದೆ. ಸೊ ಭಾಳಷ್ಟು ವ್ಲಾಗ್ ಕನ್ವರ್ಟ್ ಆಗಬೇಕಾದ್ರೆ ನನಗೆ ಭಾಳಷ್ಟು ಕಾರಣಗಳಿವೆ. ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿಷಯಗಳು ಹೆಂಗದಾವ ಅಂತಂದ್ರೆ ನನ್ನ ವ್ಲಾಗ್ ಮಿನಿ ವ್ಲಾಗು ಲಾಂಗ್ ವ್ಲಾಗ್ಗಳನ್ನು ಮಾಡುವಾಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನನಗೇನು ವ್ಯೂಸ್ ಅಂದ್ರೆ ಒಂದು ಸ್ವಲ್ಪ ವ್ಯೂಸ್ ಇದ್ದಿದ್ದಿಲ್ಲ. ಸೊ ಬರ್ತಾ ವ್ಯೂಸ್ ಬರ್ತಾಯಿತ್ತು, ಮಾನಿಟೈಸೇಷನು ಮಾಡಿಕೊಂಡೆ. ಆಮೇಲೆ ನಂದು ಆ್ಯಡ್ಸನ್ಸ್ ಒಂದು ಕ್ರಿಯೇಟ್ ಆಗಲಿಲ್ಲ. ಸೊ ಹೀಗಾಗಿ ಇನ್ನು ಈ ಚಾನಲ್ಗೆ ನಾನು ಎಷ್ಟು ಎಫರ್ಟ್ ಮಾಡಿದ್ರು ಕಡಿಮೆನೋ ಅಂತ ನಾನು ಅಂದ್ಕೊಂಡು ನಾನು ನಡ್ಬರಕ್ಕೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟೆ. ನಂದು ಫೇಸ್ಬುಕ್ಕಿಂದ ಅಮೌಂಟ್ ಸ್ಟಾರ್ಟ್ ಆಗಿತ್ತು. ಎಫರ್ಟ್ ಅಲ್ಲೇ ನಾನು ಜಾಸ್ತಿ ಫೇಸ್ಬುಕ್ಕಿಗೆ ಹಾಕಿಬಿಟ್ಟೆ. ಯೂಟ್ಯೂಬಲ್ಲೂ ಅಮೌಂಟ್ ಬರ್ತದೆ ಅನ್ನೋದು ಗೊತ್ತಿದ್ದು, ಬಟ್ ಇದರಲ್ಲಿ ಎಲ್ಲ ಸೆಟ್ಟಿಂಗ್ಸು ಹೆಂಗಿದಾವೆ ಅಂದರೆ ತುಂಬ ಡಿಫಿಕಲ್ಟ್ ಅದಾವೆ ರೀ. ನನಗಂತೂ ಇದ್ರಾಗ ಜೀರೋ ನಾಲೆಜ್. ಆ್ಯಕ್ಚುಲಿ ಯೂಟ್ಯೂಬ್ ಅಂದರೆ ನಂಗೆ ಜೀರೋ ನಾಲೆಜ್, ಏನೇನೂ ಗೊತ್ತಿದ್ದಿದ್ದಿಲ್ಲ. ವಿಡಿಯೋ ಎಡಿಟ್ ಮಾಡೋದು ಸಹ ನನಗೆ ಗೊತ್ತಿದ್ದಿದ್ದಿಲ್ಲ. ಸೊ ಇಂಥದ್ರಲ್ಲೇ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಏಕೆಂದ್ರೆ ಎಂಟ್ರಿ ಆಗಿದ್ದು ರೀ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳ್ತಾ ವಿಡಿಯೋಗಳನ್ನು ಮಾಡ್ಕೊಂಡಿದ್ದು, ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ. ವ್ಲಾಗ್ಗಳನ್ನು ವಿಡಿಯೋ ಮಾಡಿಕೊಂಡು ಹೇಗೆ ಎಡಿಟ್ ಮಾಡೋದು, ಹೇಗೆ ವಾಯ್ಸ್ ಓವರ್ ಹಾಕೋದು, ಸೊ ಇವೇನೂ ಗೊತ್ತಿದ್ದಿದ್ದಿಲ್ಲ ರೀ. ನಾನು ಇದು ಯೂಟ್ಯೂಬ್ನಾಗ ನೋಡೇ ಎಲ್ಲ ಕಲ್ತ್ಕೊಂಡಿರೋದು. ಕರೆ ಹೇಳ್ಬೇಕಾ, ಯಾಕಂದ್ರೆ ನನಗೆ ಬರ್ತಿತ್ತು ಅಂತ ಹೇಳೋದು ಎನರ್ಜಿ ಡ್ರಿಂಕ್ ಕೊಡಾಕತ್ತೀವಿ. ಈಗ ಯಾವುದು ನಿಂಬೆಹಣ್ಣು ಜ್ಯೂಸ್. ಇನ್ನು ಫೋರ್ಸ ಮತ್ತು ಅರ್ಬಿ ಇಡ್ತೀವಿ ಅದಲ್ರಿ, ಆ ಕೊಲಿ 2 ಕೊಲಿ ಫೋರ್ಸ್ ಅದೊಂದು ಕೊಲಿ ಬಿಟ್ಟರೆ ಉಳ್ಕಿದೆಲ್ಲ ಮುಗಿದು ಅಷ್ಟು ಕ್ಲೀನ್ ಆಗಿಬಿಡ್ತೀವಿ. ನಂಗೆ ಎಲ್ಲ ಬರ್ತಿತ್ತು ಅನ್ಕೊತ ಹೇಳೋದು ತಪ್ಪಾಗ್ತದೆ ರೀ. ಸೊ ನಾನೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿರೋದು. ಎಲ್ಲರೂ ವ್ಲಾಗ್ ಮಾಡಿ ಹಾಕ್ತಾ ಇದ್ರಲ್ಲ, ಸೊ ಅವ್ರು ಹೆಂಗೆ ವಾಯ್ಸ್ ಓವರ್ ಹಾಕ್ತಾರೆ, ಈ ವಿಡಿಯೋಗಳೆಲ್ಲ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತ ಯಾಕಂದ್ರೆ ನಂಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಕೊಂತು. ಆ್ಯಕ್ಚುಲಿ ನಾನು ಹೇಳೋ ವಿಡಿಯೋಗಳೇ ತುಂಬ ವ್ಯೂಸ್ ಹೋಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ನನಗೇನಿಗೆ ಆಸೆ ಇತ್ತು ಅಂತಂದರೆ ನಾನು ವ್ಲಾಗ್ ಮಾಡಬೇಕು ಅಂತ ಏಕೆಂದ್ರೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ವ್ಲಾಗ್ಗೆ ಕನ್ವರ್ಟ್ ಆದೆ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ವ್ಲಾಗ್ ನಂದು ಏನೂ ವ್ಯೂಸ್ ಇದ್ದಿದ್ದಿಲ್ಲ ರೀ. ಮಾನಿಟೈಸ್ ಆದಮೇಲೆ ವ್ಯೂಸ್ ಬರ್ತಾಯಿತ್ತು. ಆಮೇಲೆ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿಲ್ಲ ಅಂತ ಏಕೆಂದ್ರೆ ಮತ್ತೆ ವಿಡಿಯೋಗಳನ್ನು ಮಾಡೋದು ಬಿಟ್ಬಿಟ್ಟಿನಿ ರೀ. ಸೊ ಹಾಗಾಗಿ ಯೂಟ್ಯೂಬ್ನಾಗ ಆ್ಯಕ್ಚುಲಿ ನಂದು 1 ಇಯರ್ ಎಫರ್ಟ್ ಮಾಡಿದಾಗ ತುಂಬಾ ವ್ಯೂಸ್ ಎಲ್ಲ ಚಲೋ ಇತ್ತು ರೀ. ನಂದು ಕಾಮಿಡಿ ಶಾರ್ಟ್ಸ್ ಮೂಲಕ ಮಾನಿಟೈಸೇಷನ್ ಆಗಿತ್ತು. ಬಟ್ ನಾನು ನಡ್ಬರ್ಕ ಯಾವೂ ವ್ಯೂಸ್ ಬರಲಿಲ್ಲ ಮತ್ತು ವಾಪಸ್ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಲಿಲ್ಲ ಅಂತ ಏಕೆಂದ್ರೆ ಯೂಟ್ಯೂಬ್ ಮಾಡೋದೇ ಬಿಟ್ಬಿಟ್ಟಿನಿ ರೀ. ಈಗ ನಂದೆಲ್ಲ ಕ್ಲೀನಿಂಗ್ ಕೆಲಸ ಮುಗೀತು ರೀ. ಅಷ್ಟು ಎಲ್ಲ ಮ್ಯಾಲೇನು ಹುಡ್ಕೋದಿತ್ತು, ಫ್ಯಾನ್ಗಳು ಒರೆಸ್ಕೋದು, ಎಲ್ಲ ರ್ಯಾಕ್ಗಳು ಇದ್ದವು ಅವೆಲ್ಲ ಒರೆಸ್ಕೊಳ್ಳೋದು. ಮತ್ತು ಇದು ನಮ್ದು ಅರ್ಬಿ ಇಡ್ತಿದ್ವಲ್ಲ ರೀ, ಹಾಕ್ಕೊಂಡಿರಿ. ಇದು ನಾನು ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡಬೇಕು ಅನ್ನೋದೈತೆ. ಸ್ಟಾರ್ಟ್ ಮಾಡಿನಂದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ರೀ. ಈ ರೂಮ್ ಈಗ ಸದ್ಯಕ್ಕೆ ಹಂಗೆ ಖಾಲಿ ಐತಿ. ಕೆಲವೊಂದಿಷ್ಟು ಮಕ್ಕಳು ಬುಕ್ಸ್ ಎಲ್ಲ ಇಟ್ಕೊಳಕ್ಕೆ ಕೊಟ್ಟೇನಿ ರೀ. ಮತ್ತು ಇನ್ನೊಂದು ಇಸ್ತ್ರಿ ಮಾಡೋಕ್ಕಂತೇಳಿ ಟೇಬಲ್ ಇಲ್ಲೇ ಶಿಫ್ಟ್ ಮಾಡ್ಕೊಂಡೇನಿ ರೀ. ಇದು ಹಾಲ್ ಇದನ್ನ ತೋರ್ಸಾತಿದ್ರೆ ಆ್ಯಕ್ಚುಲಿ ಎಲ್ಲ ರೂಮ್ಗಳು ಕ್ಲೀನ್ ಮಾಡ್ಕೊಂಡು ಮುಗಿಸ್ಕೊಂಡ್ರಿ. ಸೊ ಇಷ್ಟು ಮಾಡೋ ತನಕ ಅಂದ್ರೆ ಸಂಜೆ 5 ಗಂಟೆನೋ ಆಗೈತೆ ರೀ. ಆಮೇಲೆ ಇವ್ರನ್ನ ಹುಡುಗರನ್ನೆಲ್ಲ ಕರ್ಕೊಂಬರಕ್ಕೆ ಹೋಗೋರು ಇದ್ರು ರೀ. ಸೊ ಇನ್ನು ಭಾಳ ಹೊತ್ತು ಮಾಡೋದು ಬೇಡ ಅಂತ ಯಾಕಂದ್ರೆ ಅವರು ಸ್ನಾನ ಮಾಡಿಕೊಂಡು ಮಕ್ಕಳನ್ನೆಲ್ಲ ಆಕಿನ ಕರ್ಯಕ್ಕೆ ಹೋದ್ರು. ಒಬ್ಬಾಕಿನ ಕರ್ಯಕ್ಕೆ ಹೋಗೋದೈತಿ, ಇನ್ನಿಬ್ಬರು ಬಸ್ಸಿಗೆ ಬರ್ತಾರೆ ರೀ. ಸೊ ಇನ್ನು ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಾಂಡೆ ಎಲ್ಲ ಹಂಗೆ ಇದ್ದು ರೀ. ಇದನ್ನು ಬಾಂಡೆಗಳೆಲ್ಲ ತೊಳ್ಕೊಂಡು
ಇಬ್ಬರು ಕೂಡಿ ಊಟ ಮಾಡ್ಕೋಬೇಕು ಅಂತ ಹೇಳಂದು ವಿಚಾರ ಮಾಡಿದ್ವಿ ರೀ. ಸೊ ಇವತ್ತಿಂದು ಇದು ಕ್ಲೀನ್ ಮಾಡೋದೈತ್ರಿ ಆ ಕೆಲಸ ಎಲ್ಲ ನಮ್ದು ಕಂಪ್ಲೀಟ್ ಆಯ್ತು ರೀ. ಆ್ಯಕ್ಚುಲಿ ಈ ರೂಮ್ನಾಗ ಅಷ್ಟು ಅರ್ಬಿ ಮಡ್ಚೋದು ಅಷ್ಟು ಪೆಂಡಿಂಗ್ ಇತ್ತು ರೀ. ಉಳಿದಿದ್ದೆಲ್ಲ ಕ್ಲೀನಿಂಗ್ ಕೆಲಸ ಮುಗ್ದು ಬಿಟ್ಟೈತೆ ರೀ. ಅರ್ಬಿ ಮಡ್ಚೋದಂದ್ರೆ ಅವೆಲ್ಲ ಹೊರಗಿನ ಬಟ್ಟೆ ಹಾಕಿದ್ದು ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ರೀ. ಸೊ ಅವು ಇನ್ನು ಮಡ್ಚಿಡ್ಬೇಕಲ್ರಿ. ಸೊ ಅದಕ್ಕೆ ಟೈಮ್ ಹಿಡಿತದ. ಸೊ ಆಮೇಲೆ ಮಾಡ್ಕೊಂಡ್ರೆ ಆಯಿತು. ಈಗ ಊಟ ಮಾಡಬೇಕು ಅಂತ ಹೇಳಿ ಸ್ನಾನ ಮಾಡೋಕ್ಕೆಲ್ಲ ಪ್ರಿಪೇರ್ ಆದ್ರಿ. ಒಟ್ಟು ಕ್ಲೀನ್ ಮಾಡೋದು ಮುಗೀತ್ರಿ. ಇನ್ನೇನಿದ್ರು ಸ್ವಲ್ಪ ಒಗ್ಯಾನ ಅದಾವ್ರಿ, ಆಮೇಲೆ ಹೋಗಿದೈತಿ. ಈಗ ಜಳಕ ಮಾಡ್ಕೊಂಡು ಸ್ವಲ್ಪ ಊಟ ಎಲ್ಲ ಮಾಡ್ಕೋತೀವ್ರಿ. ಒಟ್ಟು ಏನು ಅದು ಯಾವ ರೂಮು ಬಿಡ್ಲಿಲ್ಲ ರೀ. ಒಟ್ಟು ಎಲ್ಲ ಹೊಸನ್ ಮಾಡಿ ಒಟ್ಟು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟಿವ್ರಿ. ಇಲ್ಲಿಗೆ ಇವತ್ತಿಗೆ ಡೀಪ್ ಕ್ಲೀನಿಂಗ್ ಕೆಲಸ ಮುಗೀತ್ರಿ. ಇದು ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿನ ಬ್ಲಾಗನ್ನು ಮುಂಜಾನೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಆ್ಯಕ್ಚುಲಿ ನನಗೇನು ಅನಿಸಿತ್ತು, ಅಮಾವಾಸ್ಯೆ ದಿನ ಏನು ಬ್ಲಾಗ್ ಮಾಡೋದು ಬೇಡ, ಶುಕ್ರವಾರ ದಿವಸ ಬ್ಲಾಗ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ ರೀ. ಬಟ್ ಮುಂಜಾನೆ ಹಂಗೆ ತೋರಣ ಎಲ್ಲ ಹಾಕಬೇಕಾದ್ರೆ ಮಗಳು ಸ್ವಲ್ಪ ವಿಡಿಯೋ ಮಾಡಿದ್ಲು, ಹಂಗೆ ಇದ್ರಾಗ ಅಪ್ಡೇಟ್ ಮಾಡೀನಿ ರೀ. ಅಂದರೆ ಇವನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡೀನಿ ರೀ, ಭಾಳ ಹೊಲಸಾಗಿದ್ದು. ಸೊ ಹಂಗಾಗಿ ಇವನ್ನೆಲ್ಲ ಹಾಕಬೇಕಾದ್ರೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡೀನಿ ರೀ. ಇದಷ್ಟು ಮತ್ತು ಪೂಜೆ ಮಾಡಿ ಅವತ್ತು ಭೀಮನ ಅಮಾವಾಸ್ಯೆ ಇತ್ತಲ್ಲ, ಸೊ ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಅಂತ ಹೇಳರಿಂದ. ಸೊ ಹಾಗಾಗಿ ಅಮಾವಾಸ್ಯೆ ದಿವಸ ಹೆಂಗಿರ್ತದೆ ರೀ, ಭಾಳ ಕೆಲಸ ಇರ್ತದೆ. ಗಾಡಿಗಳೆಲ್ಲ ಇವ್ರು ತೊಳೆದಿರ್ತಾರೆ, ಅವ್ನ ಪೂಜೆ ಮಾಡಬೇಕು, ಮನೆಯೊಳಗಿನ ಪೂಜೆ ಮಾಡಬೇಕು. ಅಮಾವಾಸ್ಯೆ ದಿನದ ಈ ಹಿಂದೆ ನಾನು ಬ್ಲಾಗ್ ಹಾಕೇನಿ ರೀ, ಅವತ್ತು ಭಾಳ ಕೆಲಸ ಇರ್ತದೆ ರೀ. ಸೊ ಹಾಗಾಗಿ ಅವತ್ತೇ ಇದೆಲ್ಲ ಪೂಜೆ ಮಾಡೋದು ಅದೊಂದು ಸ್ವಲ್ಪ ಮಾತ್ರ ವಿಡಿಯೋಗಳು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡೋ ಮನಸ್ಸೇ ಇಲ್ಲಾಗಿತ್ತು ರೀ ನನಗೆ. ಮನಸ್ಸಿಲ್ಲಾಗಿತ್ತು ಅಂದರೆ ಏನಕ್ಕೆ ಕಾರಣಪ್ಪ ಅಂತಂದ್ರೆ ಸುಮ್ಮನೆ ವ್ಲಾಗ್ಗಳನ್ನು ಮಾಡ್ತಾ ಇದ್ದೀನಿ, ಏನೋ ಅಂದರೆ ಎಫರ್ಟ್ ಎಲ್ಲ ಮಾಡ್ತಾ ಇದ್ದೀನಿ. ಬಟ್ ಯೂಟ್ಯೂಬ್ದು ಯಾವುದು ನನ್ನ ಸೆಟ್ಟಿಂಗ್ಸ್ ಅಂದ್ರೆ ಯಾವುದು ಆ್ಯಡ್ಸನ್ಸ್ ಪಿನ್ನ ಬಂದಿಲ್ಲ. ಸೊ ಇದಕ್ಕೆ ಮಾಡಿ ನನ್ನ ಟೈಮ್ ವೇಸ್ಟ್ ಆಗತ್ತೈತೆ ಅನ್ನೋ ಒಂದು ಕಳವಳ ನನ್ನ ಮನಸ್ಸಿನಾಗ ಇತ್ತೈತೆ ರೀ. ಸೊ ಇರಲಿ, ಏನಾಗುತ್ತೆ ಆಗಲಿ, ಯಾಕಂದ್ರೆ ಅದ್ರದ್ದು ಪ್ರೋಗ್ರೆಸ್ ಅಂತೂ ಈ ಹಿಂದಿನ ಅಮಾವಾಸ್ಯೆ ಒಳಗೆ ನಾನು ಹೇಳಿನಲ್ರಿ ನಿಮಗೆ ನಡೆಸೇ ಇದ್ನಿ ಅಂತ ಹೇಳ್ಕಂದ್ರೆ. ನಾನು ಯಾರ ಕಡೆಯಿಂದ ಯಾವ ಥರ ಹೆಲ್ಪ್ ತೊಗೊಂಡೆ ಅನ್ನೋದು ಹೇಳ್ತೀನಿ ರೀ. ಬಟ್ ಅದು ಬರೋ ಥರ ನನ್ನ ಮನಸ್ಸಿಗೆ ಒಟ್ಟು ಸಮಾಧಾನ ಇಲ್ಲಾಗಿತ್ತು ರೀ. ಯಾಕಂದ್ರೆ ಬರ್ತದೋ ಇಲ್ಲೋ, ಏನೆಲ್ಲ ಭಾಳ ಪ್ರಾಬ್ಲಮ್ ಆಗ್ಯದ, ಬರ್ತದೋ ಇಲ್ಲೋ ಅಂತ ಹೇಳ್ಕಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿತ್ತು ರೀ. ಸೊ ಯಾವುದು ವ್ಲಾಗ್ ಮಾಡಿದ್ರು ಸುಮ್ಮನೆ ಎಫರ್ಟ್ ಮಾಡತ್ತೇನೇನೋ, ಏನೂ ಅದರಿಂದ ನನಗೆ ಬೆನಿಫಿಟ್ ಇಲ್ಲ. ಸುಮ್ಮನೆ ವ್ಲಾಗ್ ಮಾಡೋದು ಹಾಕೋದು ಆಗೈತಿ. ಎಲ್ಲರೂ ಅಂದ್ರೆ ಯಜಮಾನ್ರನವರು ಸುಮ್ಮನೆ ಎದಕ್ಕೆ ಮಾಡ್ತೀವಿ ಬಿಡು, ಬೇರೆ ಬಂತಂದ್ರೆ ಬೇರೆ ಚಾನೆಲ್ ಮಾಡಿ ಅದಕ್ಕೆ ಮಾಡಿದ್ರೆ ಏನೋ ಲಾಭ ಆಗ್ತದೆ, ಸುಮ್ಮನೆ ಎದಕ್ಕೆ ಮಾಡತ್ತಿದೆ ಅಂತ ಹೇಳ್ಕಂದು ಅವರು ಅನ್ನೋರು. ಸೊ ಹೀಗಾಗಿ ಮಾಡಲು ಬೇಡ ಹಿಂಗೆ ಇಂಥ ವೈಮನಸ್ಸು ಅಂದರೆ ಎರಡೂ ಕಡೆ ಮನಸ್ಸು, ಮಾಡಬೇಕು ಮಾಡಬಾರ್ದು ಈ ಥರ ಐತ್ರಿ. ಸೊ ಹಾಗಾಗಿ ಮಾಡಬಾರ್ದು ಅಂದ್ಕೊಂಡು ಅವತ್ತು ಅಮಾವಾಸ್ಯೆ ದಿವಸ ಇಷ್ಟು ಪತಿಯ ಪಾದ ಪೂಜೆ ಇದೇನು ಭೀಮನ ಅಮಾವಾಸ್ಯೆ ಇಷ್ಟು ಮಾಡಿ ಮುಗಿಸ್ಕೊಂಡು ಆಮೇಲೆ ವಿಡಿಯೋಗಳನ್ನು ಶೂಟೇ ಮಾಡ್ಕೊಳ್ಳಿಲ್ಲ, ಬಿಟ್ಬಿಟ್ಟೆ ರೀ. ಹಾಯ್ ರೀ, ನಮಸ್ಕಾರ. ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಸೊ ಇದು ಈವ್ನಿಂಗ್ ಟೈಮು 6 o'clock ಆಗಿದೆ. ಇವಾಗ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಅಂದ್ಕೊಂಡಿರುವಂಥ ಒಂದು ಏನೋ ನಾನು ಅಚೀವ್ ಮಾಡ್ತಾ ಇದ್ದೆ ಅದನ್ನು, ಅದಕ್ಕೋಸ್ಕರ ಸೊ ಅದು ಬರಬೇಕಿತ್ತು. ನಾನು ಹೋದ ಅಮಾವಾಸ್ಯೆ ದಿವಸದ ಬ್ಲಾಗನ್ನು ಅಪ್ಡೇಟ್ ಮಾಡಿದಾಗ ಒಂದು ಮಾತನ್ನು ಹೇಳಿದ್ದೆ, ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದು ಬಂತು ಅಂದರೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿನ್ರಿ. ಸೊ ಅದು ಬಂದಿತ್ತು, ಅದಕ್ಕೋಸ್ಕರ ಈಗ ಈವ್ನಿಂಗ್ ಟೈಮು ಅದು 5 o'clockಗೆ ನನ್ನ ಕೈಗೆ ಸೇರಿರೋದು. ಸೊ ಈಗ 6 o'clock ಆಗಿದೆ. ಇವತ್ತು ಅಮಾವಾಸ್ಯೆ ಅಂದರೆ ಹೋದ ಅಮಾವಾಸ್ಯೆಗೆ ನಾನು ಅಪ್ಡೇಟ್ ಮಾಡೀನಿ ರೀ ಅದನ್ನು. ಸೊ ಈ ಅಮಾವಾಸ್ಯೆಗೆ ಅದು ಸಕ್ಸಸ್ಫುಲ್ ಆಗಿದ್ರಿ. ಸೊ ಎಷ್ಟು ಖುಷಿ ಆಗತ್ತೈತೆ ರೀ, ಯಾಕಂದ್ರೆ ಇದಕ್ಕೋಸ್ಕರ ನಾನು ಭಾಳ ಕಷ್ಟಪಟ್ಟೇನಿ ರೀ. ನನ್ನ ಎಫರ್ಟು ನಾನು ಯಾರ್ಯಾರ ಹತ್ರ ಹೆಂಗೆ ಕೇಳ್ಕೊಂಡೇನಿ, ಏನೇನು ಮಾಡೀನಿ ಅನ್ನೋದನ್ನು ಎಲ್ಲಾನು ಶೇರ್ ಮಾಡ್ತೇನೆ ರೀ ಇದ್ರಾಗ. ಬಟ್ ಫಸ್ಟ್ ಏನಪ್ಪ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ರೀ. ಇದೆ ನೋಡ್ರಿ, ಗೂಗಲ್ ಆ್ಯಡ್ಸನ್ಸ್ ರೀ. ಇದು ಆ್ಯಕ್ಚುಲಿ ಸೆಲ್ಫ್ ವಿಡಿಯೋ ಐತ್ರಿ, ಹಿಂಗಾಗಿ ಟೈಪೋಡ್ ಇಟ್ ಮಾಡತ್ತೇನೆ ನಾನು. ಇದ್ರ ಆಮೇಲೆ ಹಿಂಗೆ ಬ್ಯಾಕ್ ಕ್ಯಾಮ್ರಾ ಇಟ್ಟು ತೋರಿಸ್ತೇನೆ, ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತದೆ. ಗೂಗಲ್ ಆ್ಯಡ್ಸನ್ಸ್ ಇವತ್ತು ನನ್ನ ಕೈ ಸೇರಿತ್ರಿ. ಇದು ಬಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಷ್ಟು ಖುಷಿ ಆಗೈತೆ ರೀ. ಫಸ್ಟ್ ಇದು ಬಂದ ತಕ್ಷಣ ನಾನು ದೇವ್ರ ಮುಂದೆ ಹೋಗಿಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೀನಿ ರೀ. ಸೊ ಇವಾಗ ಈವ್ನಿಂಗ್ ಟೈಮ್ ದೀಪ ಹಚ್ಚೋದೆಲ್ಲ ಐತಿ. ಸೊ ಇವಾಗ ಅದನ್ನಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕಂತ ಯಾಕಂದ್ರೆ ಅಂದ್ರೆ ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪ ಹಚ್ಚಿ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕು ದೇವ್ರ ಹತ್ರ ಅಂತ ಯಾಕಂದ್ರೆ. ಇದಕ್ಕೋಸ್ಕರ ನಿಜವಾಗ್ಲೂ ನಾನು ಭಾಳ ಕಷ್ಟಪಟ್ಟೇನೆ ರೀ. ಯಾಕಂದ್ರೆ ನನಗೆ ಯಾರು ಹೆಲ್ಪ್ ಮಾಡೋರೇ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಬಗ್ಗೆ ಎಳ್ಳಷ್ಟು ನಾಲೆಜ್ ಇದ್ದಿದ್ದಿಲ್ಲ ರೀ ನನಗೆ ವಿಡಿಯೋ ಮಾಡ್ಲಿಕ್ಕೆ ಬರ್ತಿತ್ತು. ಬಟ್ ಯಾವ ಥರ ಮಾಡೋದು, ಅಪ್ಡೇಟ್ ಹೆಂಗೆ ಮಾಡೋದು, ಮಾನಿಟೈಸೇಷನ್ ಹೆಂಗೆ ಮಾಡೋದು, ಏನೇನೂ ಗೊತ್ತಿದ್ದಿದ್ದಿಲ್ಲ ರೀ ನನಗೆ. ಸೊ ಹೆಂಗೋ ಅದನ್ನು ಸಕ್ಸಸ್ಫುಲ್ ಆಗಿ ಈಗ ಯೂಟ್ಯೂಬಿಂದ ಇದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂತು. ಸೊ ಇದನ್ನು ಅಪ್ಡೇಟ್ ಮಾಡಿ ನಾನು ಈಗ ಯೂಟ್ಯೂಬ್ ಏನು ಅದು ಐಡೆಂಟಿ ವೆರಿಫಿಕೇಷನ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡೇನಿ ರೀ. ಇವಾಗಿಂದ ನಂದು ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ ರೀ ಯೂಟ್ಯೂಬಲ್ಲಿ. ಸೊ ಅದನ್ನ ಹೇಳಲಿಕ್ಕೆ ಇನ್ನೂ ಭಾಳ ಇದಾರೆ ಇದ್ರ ಬಗ್ಗೆ ಹೇಳಬೇಕಾಗಿದ್ದು. ಸೊ ನಾನು ಏನೇನು ಎಫರ್ಟ್ ಮಾಡೀನಿ, ಯಾರಿಂದ ಹೆಲ್ಪ್ ತೊಗೊಂಡೇನಿ, ಸೊ
ಸೊ ನನಗೆ ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಾಗ ಪೂರ್ತಿಯಾಗಿ ಹೇಳ್ತೀನಿ ರೀ. ಸೊ ಫಸ್ಟಿಗೆ ದೇವ್ರ ಮುಂದೆ ಇಟ್ಟು ತುಪ್ಪ ದೀಪ ಹಚ್ಚಿ ದೇವ್ರ ಆಶೀರ್ವಾದನ ಪಡ್ಕೊಂಡು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ರೀ. ಆ್ಯಕ್ಚುಲಿ ಅದು ವಾಯ್ಸ್ ಓವರ್ ಹಾಕ್ಬೇಕಾದ್ರೆ ನನಗೆ ಒಟ್ಟು ಏನೂ ಮನಸ್ಸೇ ಇದ್ದಿದ್ದಿಲ್ಲ ರೀ. ಅದನ್ನು ಮಧ್ಯಾಹ್ನ ತನಕ ಮಾಡಿದ ವಿಡಿಯೋನ ಅಪ್ಡೇಟ್ ಮಾಡಿ ಸ್ವಲ್ಪ ವಾಯ್ಸ್ ಓವರ್ ಹಾಕ್ಕೊಂಬಿಟ್ಟೀನಿ ರೀ. ಏನೂ ಅಂದ್ರೆ ಒಂಥರ ಖುಷಿ ಅನ್ನೋದಿಲ್ಲ. ಆ್ಯಕ್ಚುಲಿ ಖುಷಿ ಅನ್ನೋದು ಅಂದ್ರೆ ನಾ ಮಾಡತ್ತೇನೆ ಎಫರ್ಟ್ ಅಂದ್ರೆ ಕೆಲಸ ಮಾಡತ್ತೇನೆ. ಈಗ ನೋಡಿರಿ ಎಲ್ಲರೂ ಕೆಲಸ ಮಾಡ್ತಿರ್ತೀವಿ, ಅದಕ್ಕೇನಾದರೂ ಒಂದು ಬೆನಿಫಿಟ್ ಅನ್ನೋದಿತ್ತಂದ್ರೆ ಅದೊಂಥರ ಖುಷಿ ಆಗ್ತದಲ್ಲ ರೀ. ಸೊ ಅದು ಖುಷಿನೇ ಇಲ್ಲ. ನಾನು ಹಂಗೆ ಮಾಡ್ತಾಯಿದ್ದೀನಿ, ಸೊ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ನನ್ನ ತಲೆ ಒಳಗಿತ್ತು ರೀ. ಸೊ ಹಂಗಾಗಿ ಭಾಳ ಡಲ್ಲಾಗಿ ಮೂಡ್ ಅಪ್ಸೆಟ್ ಆಗಿ ವಾಯ್ಸ್ ಓವರ್ ಹಾಕೀನಿ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ನನಗೆ ಅದು ಆ್ಯಡ್ಸನ್ಸ್ ಬಂದೈತಿ ಅಂತೇಳಿ ಪೋಸ್ಟಿಗೆ ಗೊತ್ತಾದ್ಮೇಲೆ ಇಷ್ಟು ಖುಷಿ ಪಟ್ಟೆನಿ ರೀ, ಭಾಳಷ್ಟು ಖುಷಿ ಪಟ್ಟೇನಿ. ಯಾಕಂದ್ರೆ ನಾನು ಇದಕ್ಕೋಸ್ಕರ ಭಾಳ ಎಫರ್ಟ್ ಮಾಡೀನಿ. ಸೊ ಅದಕ್ಕೆ ಫಸ್ಟ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಯಾವ ಹಾದಿನೂ ಗೊತ್ತಿದ್ದಿದ್ದಿಲ್ಲ ರೀ, ನಾನು ಹೆಂಗೆ ಸರ್ಚ್ ಮಾಡಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸೊ ಆ ದೇವರೇ ನನಗೆ ಇದನ್ನು ಹಾದಿ ತೋರಿಸಿದ ಅಂತ ಹೇಳಿ ಭಾಳಷ್ಟು ಖುಷಿ ಪಟ್ರಿ. ಅದಕ್ಕೆ ಫಸ್ಟ್ ನಾನು ಅದು ಬಂದ ತಕ್ಷಣ ದೇವ್ರ ಹತ್ರನೇ ಇಟ್ಟು ನಮಸ್ಕಾರ ಮಾಡಿ ಹಿಂಗೆ ನಿನ್ನ ಆಶೀರ್ವಾದನೂ ಮುಂದೆ ಇರಲಿ ಅಂತ ಏಕರನ್ನು ಬೇಡ್ಕೊಂಡೆ ರೀ. ಸೊ ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಕಂಟಿನ್ಯೂಸ್ ಆಗಿರಲಿ. ನಾನು ಒಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ತಿರ್ತೀನಿ, ಒಳ್ಳೆ ಮಾಹಿತಿಗಳನ್ನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಬೆನಿಫಿಟ್ ಆಗ್ತದೆ. ನಾನು ವ್ಲಾಗ್ ನೋಡೋದ್ರಿಂದ ನಿಮಗೆ ಬೆನಿಫಿಟ್ ಆಗ್ತದೆ ಹೊರತಾಗಿ ಯಾವುದೇ ಅನ್ನೆಸೆಸರಿ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಹೋಗೋದೇ ಇಲ್ಲ ರೀ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಗೂಗಲ್ ಆ್ಯಡ್ಸೆನ್ಸ್. ಆ್ಯಕ್ಚುಲಿ ಅಲ್ಲಿ ಸೆಲ್ಫ್ ವಿಡಿಯೋನಾಗ ತೋರಿಸಿನಿ ರೀ ನಾನು, ಅದು ಸ್ವಲ್ಪ ಉಲ್ಟಾ ಅಕ್ಷರ ಕಾಣಿಸ್ತು. ಸೊ ಈಗ ನಾನು ತೋರ್ಸತ್ತೇನೆ ನೋಡಿರಿ. ನಮಸ್ತೆ ಎಲ್ಲರಿಗೂ. ಒಂದು ಖುಷಿ ವಿಚಾರನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಿಮಗೆ ಹಿಂದೆ ನಾನು ಹೇಳಿದಂಗೆ ಗೊತ್ತಾಗಿರಬೇಕು. ಆ್ಯಕ್ಚುಲಿ ತಮ್ಮನೇಲಿ ನೋಡಿದ್ಮೇಲೂ ನಿಮ್ಗೆ ಗೊತ್ತಾಗಿರ್ತದೆ ರೀ, ನಂದು ಯೂಟ್ಯೂಬ್ ಆ್ಯಡ್ಸೆನ್ಸ್ದು ಪಿನ್ ಬಂದದ ಅಂಥೇಳಿ. ಸೊ ಸ್ವಲ್ಪ ನಂದು ಯೂಟ್ಯೂಬ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಂದು ಯೂಟ್ಯೂಬ್ ಜರ್ನಿ ಇಲ್ಲಿವರೆಗೂ ಹೆಂಗಿತ್ತು ಅನ್ನೋದನ್ನು. ಸೊ ತುಂಬ ಎಲ್ಲರಿಗೂ ಕೆಲವೊಂದಿಷ್ಟು ಜನಕ್ಕೆ ಭಾಳ ಈಸಿಯಾಗಿ ಮಾನಿಟೈಸೇಷನ್ ಮಾಡಿಕೊಂಡು ಎಷ್ಟೋ ತಿಂಗಳುಗಳಲ್ಲೇ ಮಾಡಿಕೊಂಡು ಸ್ಟಾರ್ಟಪ್ ಮಾಡಿದವರು ಬಹಳ ಜನ ಅದಾರೆ, ನನ್ನ ಮುಂದೆ ಮಾಡಿದವರು ಅದಾರು. ಬಟ್ ನನಗೆ ಸ್ವಲ್ಪ ಟೈಮ್ ತೊಗೋತ್ರಿ. ಯಾಕಂದ್ರೆ ಅದಕ್ಕೊಂದಿಷ್ಟು ಕಾರಣಗಳದಾವು. ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ರೀ. ಸೊ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೂ ಹೆಲ್ಪ್ ಆದರೂ ಆಗ್ಬೋದು. ನಾನು ಯೂಟ್ಯೂಬ್ ಬಗ್ಗೆ ಸ್ವಲ್ಪಷ್ಟು ಮಾಹಿತಿ ಕೊಡೋಕಿದ್ದೀನಿ ರೀ, ಹೆಂಗೆ ಏನು ಅನ್ನೋದನ್ನು. ನಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು, ಸೊ ನೀವು ಹೆಂಗೆ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಹೆಂಗೆ ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ರೀ. ಸೊ ನನ್ನ ಅನುಭವನ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರಾಗ ನಾನು ಏನೂ ಎಕ್ಸ್ಟರ್ನಲ್ ನಾನು ವಿಡಿಯೋ ನೋಡ್ಬೇಕಂತ ಹೇಗೆ ನೀವು ಸುಳ್ಳು ಹೇಳೋದೆಲ್ಲ ಮಾಡಂಗಿಲ್ಲ ರೀ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಏನೇನೋ ಹೇಳಿ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ, ನಾ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಗೆ ಹಿಂಗೆಲ್ಲ ಹೇಳ್ತಾರೆ ರೀ. ಸೊ ಯೂಟ್ಯೂಬ್ನಾಗ ಹಂಗೆ ಏನೂ ಇಲ್ಲ ರೀ. ನಂದು ಹೆಂಗೆ ಇತ್ತು ರಿಯಲ್ ಕಂಡೀಷನು. ಸೊ ನಾ ಯೂಟ್ಯೂಬ್ನಾಗ ಹೆಂಗೆ ನಾನು ಇಲ್ಲಿವರೆಗೂ ನನ್ನ ಜರ್ನಿ ಹೆಂಗಿತ್ತು ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ ರೀ. ಏನಪ್ಪ ಅಂತಂದ್ರೆ ನಂದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಈಗ ಎಲ್ಲರದು ನೋಡ್ರಿ ಫೋನ್ ತೊಗೊಂಡು ಸಿಮ್ ಹಾಕಿದ ತಕ್ಷಣ ಯೂಟ್ಯೂಬ್ ಚಾನಲ್ ಒಂದು ಏನೋ ಕ್ರಿಯೇಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಆಗಿಬಿಡ್ತದೆ ರೀ. ಚಾನಲ್ ಕ್ರಿಯೇಟ್ ನಮ್ಮ ಮೇಲ್ ಐಡಿಗೆ ಲಿಂಕ್ ಆಗಿ ನಾವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತೀವಿ. ಹಂಗೆ ನಂದು 5 ಇಯರ್ಸ್ ಆಯ್ತು ರೀ. ಹಂಗೆ ಜಾಯ್ನ್ ಆಗಿ ಅದು ಚಾನಲ್ ಕ್ರಿಯೇಟ್ ಇತ್ತು. ನಾನೇನು ವಿಡಿಯೋನ ಮಾಡಿದ್ದಿಲ್ಲ ರೀ. ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2 ಇಯರ್ಸ್ ಬ್ಯಾಕ್ ರೀ. ಸೊ 2 ಇಯರ್ಸ್ ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದಾಗ ಲಾಂಗ್ ವಿಡಿಯೋಗಳು, ನಾನು ಸ್ಟಾರ್ಟಿಂಗ್ ಮಾಡಿದ ವಿಡಿಯೋಗಳು ಫುಲ್ ವ್ಯೂಸ್ ಹೋದವು. ಯಾಕಂದರೆ ನಾನು ಹೇಳೋ ವಿಡಿಯೋಗಳನ್ನು ಮಾಡ್ತಾಯಿದ್ದೆ. ಸೊ ಅವು ಅಂತೂ ವ್ಯೂಸ್ ಹೋದವು ರೀ. ನನಗನ್ನಿಸ್ತು ಇವು ಹೇಳೋ ವಿಡಿಯೋಗಳನ್ನು ನಾವು ವ್ಲಾಗ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲೇ ಹೇಳ್ತಾ ವಿಡಿಯೋ ಮಾಡಿದ್ರೆ ಆಯ್ತು ಅಂತ ಹೇಗೆ ಹಂಗೆ ಮಾಡಕತ್ತೀನಿ ರೀ. ನಾನು ವ್ಲಾಗ್ ಮಾಡಕತ್ತೀನಿ. ಬಟ್ ವ್ಲಾಗ್ನಾಗ ಹೆಂಗೆ ಆಯ್ತು ಅಂದರೆ ವ್ಲಾಗ್ ವ್ಯೂಸ್ಗಳು ತುಂಬ ಕಡಿಮೆ ಬಂತು. ನಾನು ಅವಾಗ ಹೆಂಗೆ ಮಾಡಿದೆ ಅಂದರೆ ಶಾರ್ಟ್ ವ್ಲಾಗ್ಗಳು ಅಂದ್ರೆ ಮಿನಿ ವ್ಲಾಗ್ ಅಂತಾರಂದ್ರೆ ಮಿನಿ ವ್ಲಾಗು ಮತ್ತು ಲಾಂಗ್ ವಿಡಿಯೋಗಳು ಎಲ್ಲಕ್ಕೂ ಫುಲ್ ಎಫರ್ಟ್ ಮಾಡೀನಿ ರೀ. ಬಟ್ ಯಾಕೋ ಅಷ್ಟೊಂದು ನಂದು ಅದ್ರಾಗ ಸಕ್ಸಸ್ ಸಿಗಲಿಲ್ಲ, ವ್ಯೂಸೂ ಹೋಗಲಿಲ್ಲ. ಸೊ ಹೆಂಗಾಗ್ಬಿಡ್ತು ರೀ, ಕಾನ್ಫಿಡೆನ್ಸ್ ಲೂಸ್ ಆಗ್ಬಿಡ್ತು ನಂದು. ಏನು ಬಿಡಪ್ಪ ಏನು ಮಾಡೋದು ಅಂತ ಹೇಳಿ ನಾನು ಆಮೇಲೆ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರೆ. ಆಮೇಲೆ ಎಷ್ಟೋ ತಿಂಗಳುಗಳ ನಾನು ವಿಡಿಯೋನ ಮಾಡಲಿಲ್ಲ ರೀ, ಯೂಟ್ಯೂಬ್ನಾಗ ವಿಡಿಯೋ ಹಾಕಲೇ ಇಲ್ಲ ನಾನು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಾನು ಎಂಟ್ರಿ ಆಗಿದ್ದನ ಫಸ್ಟ್ ನಾನು ಮ್ಯೂಸಿಕ್ ಇಷ್ಟ ಅಂತ ಹೇಳಿಕರಿಂದ ಶಾರ್ಟ್ಸ್ ಅಥವಾ ರೀಲ್ಸ್ ಮಾಡೋಕೆ ಎಂಟ್ರಿ ಆಗಿದ್ರಿ. ಆಮೇಲೆ ನನ್ನ ಕೈ ಹಿಡಿದಿದ್ದು ಕಾಮಿಡಿ. ಸೊ ಕಾಮಿಡಿ ಶಾರ್ಟ್ಸ್ಗಳನ್ನು ನಾನು ಮಾಡೋಕತ್ತಿದ ಬಳಿಕ ನನಗೆ ಫುಲ್ ಸಕ್ಸಸ್ ಅನ್ನೋದು ಸಿಕ್ತು. ಸೊ ನಾನು ಫೇಸ್ಬುಕ್ನಾಗ ಸನಿ ಕಮ್ಮಿ 200K ವರೆಗೂ ಫಾಲೋವರ್ಸನ್ನು ಮಾಡ್ಕೊಂಡಿದ್ದೀನಿ ರೀ. ಮತ್ತು ಇನ್ಸ್ಟಾಗ್ರಾಮಲ್ಲಿ 100K ಅದ ರೀ. ಸೊ ಯೂಟ್ಯೂಬ್ನಾಗೂ ನನಗೆ ಕೈ ಹಿಡಿದಿತ್ತಂದರೆ ಕಾಮಿಡಿ ಶಾರ್ಟ್ಸ್. ನಾನು ಇದರಿಂದನೇ ನಂದು ಯೂಟ್ಯೂಬನ್ನು ನಾನು ಮಾನಿಟೈಸು ಮಾಡ್ಕೊಂಡೆ ರೀ. ನಂದು ಲಾಂಗ್ ವಿಡಿಯೋಲೇ ಮಾನಿಟೈಸ್ ಆಗಿಲ್ಲ, ಶಾರ್ಟ್ ವಿಡಿಯೋಗಳ ಮುಖಾಂತರ ನನಗೆ ಮಾನಿಟೈಸ್ ಆಯ್ತು ರೀ ಯೂಟ್ಯೂಬ್. ಸೊ ಯೂಟ್ಯೂಬ್ ಮಾನಿಟೈಸ್ ಆಯಿತು. ಬಟ್ ಅದರಿಂದ ಇನ್ನೂ ನನಗೆ ಅರ್ನಿಂಗ್ ಅನ್ನೋದು ಚಾಲೂ ಆಗಿದ್ದಿಲ್ಲ ರೀ. ಯಾಕಂದ್ರೆ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿದ್ದಿಲ್ಲ ರೀ ನಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಚಾನಲ್ಲು ಒಂದು ಮೇಲ್ ಐಡಿಗಿತ್ತು, ಆ್ಯಡ್ಸನ್ಸ್ ಬೇರೆ ಮೇಲ್ ಐಡಿ ಮಾಡಿದ್ರು ರೀ. ಸೊ
ಸೊ ನನ್ಗೆ ಗೊತ್ತಿದ್ದವ್ರೆ ಮಾಡ್ಕೊಟ್ಟಿರೋದು ಅದನ್ನ. ಆಮೇಲೆ ಅದು ಆಡ್ಸೆನ್ಸ್ ಕ್ರಿಯೇಟ್ ಮಾಡೋ ಟೈಮ್‌ನ್ಯಾಗ ನಂದು ಫೇಸ್ ವೆರಿಫಿಕೇಷನ್ ಕರೆಕ್ಟ್ ಆಗಿ ಆಗ್ಲಿಲ್ರಿ. ಅದೇನೋ ಎಐ ಜನರೇಟೆಡ್ ಫೇಸ್ ವೆರಿಫಿಕೇಷನ್ ಬಂದದ. ಸೊ ಹಂಗಾಗಿ ಅದು ಯಾಕೋ ಕರೆಕ್ಟ್ ಆಗಿ ತಗೋಲಿಲ್ರಿ. ನನ್ನ ಫೇಸ್ ವೆರಿಫಿಕೇಷನ್ ಫೇಲ್ಡ್ ಆತು. ಸೊ ಫೇಲ್ಡ್ ಆಗನ ಇನ್ನು ಹೆಂಗ್ ಮಾಡೋದಪ್ಪ ಅಂತಂದು ಒಂದು 1 ಮಂತ್ ಬಿಟ್ಟು ನೋಡೋಣ್ರಿ ಅದು ತಾನಾಗೆ ಅಪ್ಡೇಟ್ ಬರ್ತದ ಮತ್ತು ಅವಾಗ ಮಾಡೋಣ ಅಂತ ಈಗ. ಸೊ ಆಯ್ತು ಅಂತ ಹೇಳ್ಕೊಂಡು 1 ಮಂತ್ ನಂತರ ನಂಗೆ ಮಾಡಿಕೊಟ್ಟವ್ರಿಗೆ ಕಾಲ್ ಮಾಡಿದೆ. ಸೊ ಹಿಂಗಾಗಿದ್ರೆ ಮಾಡಿಕೊಡ್ತೀರೇನು ಅಂತೇಳಿ. ಸೊ ಅವ್ರು ಆಯ್ತು ಮಾಡ್ತೀನಿ ಅಂತ ಹೇಳಕರಿಂದ ಒಂದು 6 ಮಂತ್ಸ್ 7 ಮಂತ್ಸ್ ಹೋದ್ರೂ ಅವ್ರು ನನಗೆ ಯಾವುದೂ ಮಾಡಿಕೊಡ್ಲಿಲ್ರಿ. ನಾನು ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿ. ಸೊ ಲಾಸ್ಟಿಗೆ ಹೆಂಗೆ ಹೇಳ್ಬೇಕಂದ್ರೆ ಅಮೌಂಟ್ ಆದರೂ ತೊಗೊಂಡು ಮಾಡ್ಕೊಳ್ಳಿ. ಯಾಕಂದ್ರೆ ಮೊದ್ಲೇದೆಲ್ಲ ನನಗೆ ಅವ್ರು ಪರಿಚಯ ಇದಾರ ಅಂತ ಹೇಳಕಂದ್ ಮಾಡಿಕೊಟ್ಟಿದ್ರಿ. ಸೊ ಆಡ್ಸೆನ್ಸ್ ಮದಕ್ಕಿನ್ನೂ 2 ಸ್ಟೆಪ್ ಇರ್ತದ. ಆ ಸ್ಟೆಪ್ಪನ್ನು ಅವ್ರು ಹಂಗೆ ಮಾಡಿಕೊಟ್ಟಿದ್ರು ನನಗೆ. ಸೊ ಇದಕ್ಕೆ ನೀವು ಅಮೌಂಟ್ ಆದರೂ ತೊಗೊಳ್ಳಿ ಮತ್ತೆ ಮಾಡಿಕೊಡಿ ನನಗೆ ಪ್ಲೀಸ್ ಅಂತ ಹೇಳಕಂದ್ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಬಟ್ ಯಾಕೋ ಮಾಡಿಕೊಡ್ಲಿಲ್ರಿ. ಸೊ ಯಾಕೆ ಮಾಡಿಕೊಡ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತು, ನನಗೇನು ಗೊತ್ತಿಲ್ರಿ ಅದು. ಸೊ ನಾನು ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿ. ಆಮೇಲೆ ಅದು ಏನೇನೋ ಗದ್ಲಾಟ ಆಗ್ಬಿಡ್ತ್ರಿ. ಯಾಕಂದ್ರೆ ನಾನು ಬೇರೆ ಬೇರೆದವ್ರ ಕಡೆ ಸೊ ನಿಮಗೆ ಗೊತ್ತಿದೆಯಾ, ನಿಮಗೆ ಗೊತ್ತೈತಾ ಅಂತ ಹೇಳಕಂದ್ ಎಲ್ಲರ ಕಡೆನೂ ನಂದು ಯೂಟ್ಯೂಬ್‌ದದು ಆಡ್ಸೆನ್ಸ್ ಕ್ರಿಯೇಟ್ ಮಾಡಕ್ಕೆ ಕೊಟ್ಟನ್ರಿ. ಎಲ್ಲರೂ ಅವ್ರವ್ರು ತಿಳಿದಿದ್ದು ಸೊ ಮಾಡಿಬಿಟ್ಟು ಎಲ್ಲ ಗದ್ದಲ ಆಗ್ಬಿಡ್ತ್ರಿ ಅದು. ಏನೇನಾಯ್ತೋ ನನಗೆ ಒಂದೂ ತಿಳಿಲಿಲ್ರಿ. ಆ್ಯಕ್ಚುಲಿ ನಾನು ಚಾಟ್ ಜಿಪಿಟಿ ಒಳಗೆ ಹೋಗಿ ಅದನ್ನ ನೋಡ್ಕೊಂಡು ಅದ್ರ ಮುಖಾಂತರ ಮಾಡ್ಬೇಕಂತೇಳಿ ಅದನ್ನೂ ನೋಡೇನ್ರಿ. ಸೊ ಹಂಗೂ ಆಗ್ಲಿಲ್ರಿ. ಅದು ಭಾಳ ಏನೇನೋ ಆಗ್ಬಿಟ್ಟಿತ್ತು. ಸೊ ಯೂಟ್ಯೂಬ್‌ನವ್ರು ಆಮೇಲೆ 1 ತಿಂಗಳು ಅಥವಾ 2 ಮಂತ್ಸ್ ನಂದು ಅರ್ನಿಂಗು ಸ್ಟಾಪ್ ಮಾಡಿದ್ರಿ. ಆಮೇಲೆ ಅದು ಒಂಥರ ಬ್ಲಾಕ್ ಆದವ್ರಗತ್ಲೆ ಆ ಥರ ಆಗ್ಬಿಡ್ತ್ರಿ ಅದು. ಸೊ ಹಿಂಗಾಗ ನೀನು ಹೆಂಗೆ ಮಾಡೋದು? ಯಾರು ಹೇಳಿದ್ರು ಯಾರು ನಂಗೆ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ನಮ್ಮ ಕಡೆ ಈ ಕಡೆ ಭಾಳಷ್ಟು ಜನ ರೇರ್ ಕಮ್ಮಿ ರೀ. ಮಾಡ್ತಾರೆ ಯೂಟ್ಯೂಬ್ ಜನ ಭಾಳಷ್ಟು, ಖರೆ ಯಾರು ಯಾರಿಗೆ ಹೆಲ್ಪ್ ಮಾಡೋದಿಲ್ರಿ. ಇದು ನನ್ನ ಸ್ವಂತ ಅನುಭವ ರೀ. ಯಾಕಂದ್ರೆ ಏನೋ ಯಾರು ಗೊತ್ತಿದ್ರು ಹೆಲ್ಪ್ ಮಾಡೋದಿಲ್ಲ, ಏನು ಗೊತ್ತಾಗಿ ಹೆಲ್ಪ್ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ. ಸೊ ಯಾರು ಹೆಲ್ಪ್ ಮಾಡಲಿಲ್ಲ. ಆಮೇಲೆ ಸೊ ನನಗೆ ನಂಬಿದ ದೇವರಿಗೆ ನಾನು ಬೇಡ್ಕೊಂಡೆ. ಸೊ ಪ್ಲೀಸ್ ಏನಾದರೂ ಹೆಲ್ಪ್ ಮಾಡು ದೇವ್ರೆ ಅಂತೇಳಿ ಮನಸ್ಸಲ್ಲಿ ಅದನ್ನೇ ಬಿಡ್ಕೊಂಡು ವಿಚಾರ ಮಾಡ್ತಾ ಇದ್ದೆ. ಸೊ ಒಂದಿನ ಯೂಟ್ಯೂಬ್ ಪ್ರಾಬ್ಲಮನ್ನು ಯೂಟ್ಯೂಬಲ್ಲೇ ನಾನು ಹುಡ್ಕೊಂಡ್ರಿ. ಯೂಟ್ಯೂಬಲ್ಲೇ ಹೆಂಗೆ ಹುಡ್ಕೊಂಡೆಪ್ಪ ಅಂತಂದ್ರೆ ಯಾರೂ ಸಹಾಯ ಮಾಡಲಿಲ್ಲ. ಯೂಟ್ಯೂಬ್ನಾಗ ಏನಾರ ಸರ್ಚ್ ಮಾಡಿದ್ರೆ ಆಯಿತು. ಅಲ್ಲೇ ಇನ್ನು ಲಾಸ್ಟ್ ನಾನು ಯಾವ ಸ್ಟೇಜಿಗೆ ಬಂದೀನಿ ಅಂದ್ರೆ ಈ ಚಾನಲ್ ಇಲ್ಲೇ ಬಿಟ್ಬಿಡೋಣ, ಬೇರೆ ಚಾನಲ್ ಮಾಡಿಕೊಂಡು ಸ್ಟಾರ್ಟಪ್ ಮಾಡೋಣ, 0 ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. 0 ಟು ಸ್ಟಾರ್ಟ್ ಮಾಡೋದು ಮತ್ತೆ ಮಾನಿಟೈಸ್ ಮಾಡ್ಕೊಳ್ಳೋದು, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಅಂದ್ರೆ ಭಾಳ ಈಸಿ ದಗದಲ್ರಿ. ಯಾಕಂದ್ರೆ ನಾನು ಅದಕ್ಕೆ ಎಷ್ಟು ಕಷ್ಟಪಟ್ಟೇನಿ ಅನ್ನೋದು ನನಗೆ ಗೊತ್ತು ರೀ. ಶಾರ್ಟ್ಸ್ನಾಗ ಆದರೂ 10 ಮಿಲಿಯನ್ ವ್ಯೂಸ್ ಹೋಗಬೇಕಾಗಿತ್ತು. ಸೊ ನಾನು ಅದಕ್ಕೆ ಎಷ್ಟು ಕಷ್ಟಪಟ್ಟೇನಿ, ಯಾವ ಥರ ಮಾಡೀನಿ ಅನ್ನೋದು ನನಗೆ ಗೊತ್ತು ರೀ. ಆ್ಯಕ್ಚುಲಿ ನಾನು ಇಷ್ಟು ತನಗೆ ಬ್ಲಾಗ್ ಕೂಡ ನಾನು ತುಂಬ ವ್ಯೂಸ್ ಹೋಗ್ತಿದ್ದು ರೀ. ಅಷ್ಟು ಎಫರ್ಟ್ ಮಾಡ್ತೀನಿ. ಬಟ್ ನಂದು ಏನಾಗ್ಬಿಟ್ಟಿತ್ತು, ಚಾನಲ್ ಈ ಥರ ಆಗಿರೋದ್ರಿಂದ ಎಫರ್ಟ್ ಮಾಡ್ಲು ಬಿಡ್ಲು ಅನ್ನುವಂಥ ಕನ್ಫ್ಯೂಷನ್ ಒಳಗೆ ನಾನು ವಿಡಿಯೋಗಳನ್ನು ಹಾಕೋದ ನಿಲ್ಲಿಸ್ಬಿಟ್ರಿ. ಸೊ ಹಾಗಾಗಿ ಎಲ್ಲ ಚಾನಲ್ದು ವ್ಯೂಸು ಕಡಿಮೆ ಆಗ್ತಾ ಬಂತು. ಸೊ ಇವಾಗ ಪೂರ್ತಿ ಡೌನ್ ಆಗಿದೆ. ಮತ್ತೆ ಇವಾಗ ನಂದು ಚಾನಲ್ನ ಹೆಂಗೆ ರಿಕವರಿ ಮಾಡ್ಕೊಂಡು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ರೀ. ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಬೇಕಾದ್ರೆ ಸಾಕಷ್ಟು ವಿಡಿಯೋಗಳನ್ನ ನೋಡಿ ಎಲ್ಲ ಕನ್ಫ್ಯೂಷನ್ ಏನು ಮಾಡಿದ್ರು ಗೊತ್ತಾಗ್ಲಿಲ್ಲ ರೀ. ಹೆಂಗೆ ಮಾಡೋದು, ಏನು ಮಾಡಿದ್ರು ಎಲ್ಲ ಕಡೆ ಹೋಗಿ ಸ್ಟಾಪ್ ಆಗ್ಲಿಕತ್ರಿ. ಇನ್ನು ಹೆಂಗೆ ಮಾಡೋದಪ್ಪ? ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಅಂದ್ರೆ ಜೀರೋ ನಾಲೆಜ್. ನನಗೆ ಏನೇನು ಅದ್ರಾಗಿಂದ ಒಂದು ಸೆಟ್ಟಿಂಗ್ಸು ನನಗೆ ಗೊತ್ತಿಲ್ಲ ರೀ. ಅಂಥ ಒಂದು ಏನೂ ಗೊತ್ತಿಲ್ಲದ ನಾನು ಇದಕ್ಕೆ ಎಂಟ್ರಿ ಆಗಿದ್ರಿ. ಸೊ ನನಗೆ ಯಾರು ಹೆಲ್ಪ್ ಮಾಡ್ತಾರಪ್ಪ ಅಂತ ಹೇಳಿ ಅನ್ಕೊಂಡಾಗ ಸೊ ಯೂಟ್ಯೂಬ್ ಒಳಗೆ ನಾನು ಸರ್ಚ್ ಮಾಡಿದಾಗ ಕನ್ನಡದಲ್ಲೇ ನಾನು ನೋಡ್ತಿರ್ಬೇಕಾದ್ರೆ ನಮ್ಗೆ ಹೆಚ್ಚು ಹಿಂದಿ ಅಂದ್ರೆ ಅಷ್ಟೊಂದು ಗೊತ್ತಾಗತ್ತೆ. ಬಟ್ ಎಲ್ಲಿಂದ ಎಲ್ಲಿ ಹೋಗಿ ಮಾಡೋದು ಏನು ಗೊತ್ತಾಗೋದಿಲ್ಲಲ್ಲ. ಸೊ ಇಲ್ಲಿಯವರೇ ಯಾರು ಇದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೇನೋ ಅನ್ಕೊಂಡು ಸರ್ಚ್ ಮಾಡಿದಾಗ ನನ್ನ ಪ್ರಾಬ್ಲಮನ್ನು ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡೋ ಹೊತ್ನ್ಯಾಗ ಒಬ್ರು ಅನ್ನೋಕಿನ ಅವ್ರದ್ದೊಂದು ಚಾನಲ್ ಇದ್ದಾರೆ. ಸೊ ಯೂಟ್ಯೂಬ್ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಕಂದ ಅವ್ರದ್ದು ನಾನು ಒಂದು ವಿಡಿಯೋನ ನೋಡಿದೆ. ಹಿಂಗೆ ಮಾಡ್ರಿ ಅಂತಾರೆ. ಆ್ಯಕ್ಚುಲಿ ಅವ್ರು ಯೂಟ್ಯೂಬ್ ಬಗ್ಗೆನೇ ಎಲ್ಲ A to Z ನಾಲೆಜ್. ಅಂದ್ರೆ ಪ್ರತಿಯೊಂದು ಶಾರ್ಟ್ಸ್ ಹೆಂಗೆ ಮಾಡಬೇಕು, ಲಾಂಗ್ ವಿಡಿಯೋ ಹೆಂಗೆ ಮಾಡಬೇಕು, ಅಪ್ಲೋಡ್ ಹೆಂಗೆ ಮಾಡಬೇಕು, ಯೂಟ್ಯೂಬ್ ಬಗ್ಗೆ ಎಲ್ಲ ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನ ಹೇಳತ್ತಾ ಅಂತ ಹೇಳಕಂದು ಒಂದು 2-3 ವಿಡಿಯೋಗಳನ್ನು ನೋಡಿಕೊಂಡು ಅವ್ರ ಚಾನಲ್ ವಿಸಿಟ್ ಮಾಡೀನಿ. ಆ ಚಾನಲ್ನಾಗ ನೋಡಿದೆ ಫಸ್ಟ್ ವಿಡಿಯೋದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ಒಂದು ನಂಬರನ್ನು ಕೊಟ್ಟಿದ್ರು ಅವರು. ನಿಮ್ದು ಏನೋ ಚಾನಲ್ ಪ್ರಾಬ್ಲಮ್ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಆಯಿತು. ನನಗನಿಸ್ತು ಆನ್ಲೈನ್ ಅಂದ್ರೆ ಫ್ರಾಡ್ ಎಲ್ಲ ಆಗ್ತಾವಲ್ಲ, ಅಮೌಂಟ್ ತೊಗೊಂಡು ಮಾಡ್ತಾರೋ ಬಿಡ್ತಾರೋ ಅಂತ ಹೇಳಿ. ಹಿಂಗೂ ಬೇರೆ ನನ್ನ ಮನಸ್ಸೊಳಗೆ ಕಳವಳ ಐತ್ರಿ. ಆದ್ರೆ ಮಾಡಿದ್ರೆ ಆಯ್ತು ಬಿಡು ಅಂತ ಹೇಳಿ ನೋಡೋಣ ಅಂತ ಹೇಳಿ ಟ್ರೈ ಮಾಡೀನಿ. ಸೊ ನಂಬರ್ ತೊಗೊಂಡು ಕಾಲ್ ಮಾಡೀನಿ. ಕಾಲ್ ಅಂತೂ ಪಿಕ್ ಮಾಡಲೇ ಇಲ್ಲ ರೀ ಅವರು ಫಸ್ಟ್ ಟ್ರೈ ಮಾಡಿದಾಗ. ನನಗೆ ಗೊತ್ತಿಲ್ಲ ರೀ ಅವರು ಕಾಲ್ ಅಂದ್ರೆ ನಾವು ಯಾವ ಥರ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಸೊ ಹಾಗಾಗಿ ನಾನು ಕಾಲ್ ಮಾಡೀನಿ, ಅವರು ಪಿಕ್ ಮಾಡಲಿಲ್ಲ. ಒಂದು 2-3 ಸತಿ ಟ್ರೈ ಮಾಡಿದೆ, ಅವ್ರು ಪಿಕ್ ಮಾಡಲೇ ಇಲ್ಲ. ಆಮೇಲೆ ಏನಾಯ್ತು ಬಿಡಪ್ಪ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟೆ. ಆಮೇಲೆ 1 ವಾರ ಹಾಗೆ ಹೋಗ್ಬಿಡ್ತು. ಆಮೇಲೆ ಮತ್ತೆ ಇನ್ನೊಬ್ರು ನಂಗೆ ಪರಿಚಯ ಇದ್ದವರು, ಅವರು ಯೂಟ್ಯೂಬ್ನಾಗ ಕ್ಲಾಸ್ ಎಲ್ಲ ತೊಗೊಂಡ್ವಿ, ಬೆಂಗಳೂರಿಗೆ ಹೋಗಿ ಬಂದ್ವಿ. ಅವರು ಅಮೌಂಟ್ 20,000 ರೂಪಾಯಿ ತೊಗೋತಾರೆ, ಮತ್ತು ಲ್ಯಾಪ್ಟಾಪ್ ಬೇಕು, ಹಾಗೆ ಹೀಗೆ ಎಲ್ಲ ಹೇಳಿದ್ರು. ನಮ್ಮ ಹತ್ರ ಲ್ಯಾಪ್ಟಾಪ್ ಎಲ್ಲಿಂದ ಬರಬೇಕು? ಸೊ ಲ್ಯಾಪ್ಟಾಪ್ ಅಂತೂ ಏನೂ ಇದ್ದಿದ್ದಿಲ್ಲ ರೀ. ನಾನೆಲ್ಲ ಮಾಡೋದು ಮೊಬೈಲಲ್ಲೇ.
ಇದು ಲ್ಯಾಪ್‌ಟಾಪ್ ಎಲ್ಲ ಅಡ್ಜಸ್ಟ್ ಮಾಡೋದು, 20,000 ಅಮೌಂಟ್ ಅಂದ್ರೆ ಫುಲ್ ಹೆವಿ ಅಮೌಂಟ್ ಆಯ್ತು. ಹೇಗ್ ಮಾಡೋದು ಅಂತ ಹೇಳಿ ನಂದು ಅದು ಫುಲ್ ಟೆನ್ಷನ್ ಆಗ್ಬಿಡ್ತ್ರಿ. ಇನ್ನೇನ್ ಮಾಡೋದ ಬೇಡ ಅಂತ ಹೇಳಿ ಅವ್ರಿಗೂ ಹೋದ್ರೆ ಹೋಗ್ಲಿ ಅಂತ ಹೇಳಿ ಒಂದ್ ಕಾಲರ ಮಾಡಿ ಕೇಳೋನು ನಮ್ಗೇನ್ ಕ್ಲಾಸ್ ಎಲ್ಲ ಬೇಡ. ನಂದು ಇಷ್ಟ ಪ್ರಾಬ್ಲಮ್ ಆಗೈತಿ ಮತ್ತ್ ಮಾಡಿಕೊಡ್ತೀರಿ ಅಂತ ಹೇಳಿ. ಅವ್ರಿಗೂ ಕಾಲ್ ಮಾಡಿದೆ. ಅವ್ರು ರಿಸೀವ್ ಮಾಡ್ಲಿಲ್ಲ. ಸೊ ಹಿಂಗಾಗಿ ಏನಪ್ಪಾ ಯಾರು ರಿಸೀವ್ ಮಾಡಾತಿಲ್ಲ ಮತ್ತ್ ಹೆಂಗ್ ಇದನ್ನ ಸಾಲ್ವ್ ಮಾಡ್ಕೋದು ಅಂತ ಹೇಳಿ ಫುಲ್ ಟೆನ್ಷನ್ ಆಗ್ಬಿಡ್ತೆ. ಅಲ್ಲಿಗೆ ಅನಿಸ್ತು ನಂದೇನ್ ಇದು ಚಾನಲ್ ಮಾನಿಟೈಸ್ ಆಗುದೇ ಇಲ್ಲ. ಮಾನಿಟೈಸೇಷನ್ ಆಗಿತ್ತು ಆಡ್ಸೆನ್ಸ್ ಕ್ರಿಯೇಟ್ ಆಗುದಿಲ್ಲ. ಮತ್ತ್ ಇನ್ನ ಇದು ಮಾಡುದು ನಾನು ಇಲ್ಲೇ ಸ್ಟಾಪ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಫುಲ್ ಇಷ್ಟ್ ಎಫರ್ಟ್ ಮಾಡಿದ್ದು ಫುಲ್ ನರ್ವಸ್ ಆಗ್ಬಿಟ್ಟೆ ರೀ. ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಫುಲ್ ಇಷ್ಟೆಲ್ಲ ಮಾಡಿದ್ದೆಲ್ಲ ಹೊಳ್ಯಾಗ್ ಮುಚ್ಕೊಂಡ್ ತೊಳ್ದಂಗ್ ಆಯ್ತಲ್ಲ ಅಂತ ಹೇಳಿ ಅಷ್ಟು ಫೀಲ್ ಆಗ್ಬಿಡ್ತ್ರಿ. ಕೆಲವೊಂದ್ ಸರಿ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಆಕ್ಚುಲಿ ನಂದು ಫೇಸ್‌ಬುಕ್ಕಿಂದ ಅಮೌಂಟ್ ಬರಾಕ್ ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯ್ತ್ರಿ. ಅಲ್ಲಿಂದ ಅಮೌಂಟ್ಸ್ ಬರ್ತಾ ಇದೆ ನನಗೆ. ಬಟ್ ಯೂಟ್ಯೂಬಿಂದ ಸ್ಟಾರ್ಟ್ ಆಗಿಲ್ಲ. ಎಲ್ಲಾರು ಕೇಳಿದವರೆಲ್ಲ, "ಏ 42,000 ಸಬ್ಸ್ಕ್ರೈಬರ್ಸ್ ಇದಾರ. ಈಕಿದು ಚಾಲೂ ಆಗಿರ್ಬೇಕಂತ ಹೇಳಿ." ಇನ್ನ ಅದು ಸ್ಟಾರ್ಟ್ ಆಗಿಲ್ರಿ. ಆಕ್ಚುಲಿ ನಂಗೆ ಸಬ್ಸ್ಕ್ರೈಬರ್ಸ್ ಅಂತೂ ಅಮ್ ಎಂದೋ ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಅಂದ್ರೆ ಶಾರ್ಟ್ಸ್ ಏನು ಕಾಮಿಡಿ ಶಾರ್ಟ್ಸ್‌ಗಳನ್ನ ಮಾಡ್ತಿದ್ದಿಲ್ಲ. ಅದ್ರ ಸಬ್ಸ್ಕ್ರೈಬರ್ಸ್ ತುಂಬಾ ಸಬ್ಸ್ಕ್ರೈಬರ್ಸ್ ಆಗ್ಯಾರು. ಮತ್ತು ಅದರಿಂದನೇ ನಾನು ಮಾನಿಟೈಸ್ ಕೂಡ ಮಾಡ್ಕೊಂಡಿದ್ದೀನಿ ರೀ. ಬಟ್ ಹೇಳು ಬ್ಯಾರೆದವ್ರಿಗೆ ಹೇಳ್ಬೇಕು ಆಡ್ಸೆನ್ಸ್ ಕ್ರಿಯೇಟ್ ಆಗಿಲ್ಲ ಅಂತ ಹೆಂಗ್ ಹೇಳೋದು? ಕೇಳಿದವ್ರಿಗೆಲ್ಲ ಆಯ್ತು ಬರ್ತಾ ಇದೆ ಯೂಟ್ಯೂಬಿಂದ ಬರ್ತಾ ಇದೆ ಅಮೌಂಟ್ ಬರ್ತಾ ಇದೆ. ಚೆನ್ನಾಗಿದೆ. ಬರೀ ಈ ತರ ಮನಸ್ಸಲ್ಲೇ ಕಳವಳ ಹಿಂದೆ ಒಂದು ಮುಂದೆ ಒಂದು. ಹೆಂಗ್ ಹೇಳೋದಪ್ಪ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ರು ಬರಲ್ಲ ಅಂತ ಹೇಳ್ತಾಳ. ಸುಳ್ಳು ಹೇಳ್ತಿರ್ಬೇಕು ಈಕಿ ಅಂತ ಹೇಳಿ ಹಿಂಗ್ ಅನ್ಕೊಂತಾರಂತ. ಇರ್ಲಿ ಬಿಡು ಬರತ್ತೆ ಅಂತ ಹೇಳಿ ಹಿಂಗ್ ಎಲ್ಲಾರ್ಗೂ ಹೇಳ್ತಿದ್ದೆ ರೀ. ಸೊ ಹಂಗೆ ನಾನು ಸಾಕಷ್ಟು ಕ್ಲೋಸ್ ಇದ್ದವ್ರಿಗೂ ಸದಾಗಿ ನಾನು ಈ ತರ ಸುಳ್ಳು ಹೇಳ್ಬಿಟ್ಟೀನಿ ರೀ. ಯೂಟ್ಯೂಬಿಂದ ನಂದೇನು ಪೇಮೆಂಟ್ ಬಂದಿಲ್ರಿ ಇಲ್ಲಿವರೆಗೂ. ನಾ ಈ ಒಂದು ಪೇಮೆಂಟು ಯೂಟ್ಯೂಬಿಂದ ರಿಸೀವ್ ಮಾಡಿಲ್ಲ. ನಾನು ಫೇಸ್‌ಬುಕ್ಕಿಂದ ರಿಸೀವ್ ಮಾಡೀನ್ರಿ. ಫೇಸ್‌ಬುಕ್ಕಿಂದ ನಂದು ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯ್ತು. ಅಲ್ಲಿಂದ ನನಗೆ ಅಮೌಂಟ್ ಬರ್ತೈತಿ. ಬಟ್ ಯೂಟ್ಯೂಬಿಂದ ನಂದು ಆಡ್ಸೆನ್ಸ್ ಮಾನಿಟೈಸೇಷನ್ ಆಗೇ 1 ಇಯರ್ ಆತು. ಬಟ್ ಆಡ್ಸೆನ್ಸ್ ಕ್ರಿಯೇಟ್ ಆಗಿಲ್ರಿ ನಂದು. ಆಡ್ಸೆನ್ಸ್ ಕ್ರಿಯೇಟ್ ಆಗ ಇಷ್ಟು ಗದ್ಲಾಟ ಮಾಡ್ಕೊಂಡ್ಬಿಟ್ಟಿನ್ರಿ. ಅವಾಗ ನಾನು ಯೂಟ್ಯೂಬ್‌ನಾಗ ಯಾಕೆ ಸರ್ಚ್ ಮಾಡಿರ್ಲಿಲ್ಲ ಅನ್ಕೊಂಡೆ ರೀ. ಇನ್ನೊಬ್ರಿಗೆ ಯಾರು ಹೇಳ್ತೇನ್ರಿ ಯಾರು ನಿಜವಾಗ್ಲೂ ನಿಮ್ ಪರಿಚಯ ಇದ್ದವ್ರು ಸತ್ರು ನಮ್ಗೆ ಯಾರು ಹೆಲ್ಪ್ ಮಾಡಂಗಿಲ್ರಿ. ನೀವು ಮಾನಿಟೈಸ್ ಮಾಡ್ಕೋರಿ ನಿಮ್ಗ್ ಮಾಡ್ಕೊಡ್ತೀವಿ ನಮ್ಗ್ ಗೊತ್ತೈತಿ ಅಂತ ಯಾಕಂದ್ರೆ ಯಾರು ಹೇಳುದಿಲ್ರಿ, ಯಾರು ಮಾಡಿ ಕೊಡುದಿಲ್ಲ. ಸೊ ನೀವು ನಿಮ್ ಪ್ರಾಬ್ಲಮನ್ನ ನೀವ ಸಾಲ್ವ್ ಮಾಡ್ಕೊರಿ. ನಿಮ್ದು ಯಾರಾದ್ರೂ ನೀವು ಯೂಟ್ಯೂಬನ್ನ ಮಾಡ್ಕೊಳತ್ತಿದ್ರಿ ಅಂದ್ರ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಅಥವಾ ಚಾನಲ್‌ನಾಗ ಏನಾರ ಪ್ರಾಬ್ಲಮ್ ಆಗಿತ್ತಂದ್ರ ನೀವು ಇವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಅಷ್ಟ ಹೆವಿ ಅಮೌಂಟು ತಗೋದಿಲ್ರಿ. ಅಗದಿ ಕರೆಕ್ಟಾಗಿ ನೀಟಾಗಿ ನಿಮ್ ವರ್ಕ್ ಮಾಡ್ಕೊಡ್ತಾರ್ರಿ. ಸೊ ಇವ್ರು ಕೂಡ ನಂದು ವರ್ಕ್ ನೀಟಾಗಿ ಮಾಡ್ಕೊಟ್ರಿ. ಹೋದ ಅಮಾವಾಸ್ಯೆಗೆ ನಂದು ಅದು ವರ್ಕ್ ಸ್ಟಾರ್ಟ್ ಆಗೈತ್ರಿ. ನಾನು ಬ್ಲಾಗ್‌ನಾಗ ಅಪ್ಡೇಟ್ ಮಾಡೀನಿ. ಈ ಅಮಾವಾಸ್ಯೆ ದಿವಸ ನನಗದು ಆಡ್ಸೆನ್ಸ್ ಪಿನ್ ಕೈ ಒಳಗ್ ಬಂದನ. ಇಷ್ಟ ಖುಷಿ ಆತ್ರಿ ನನಗ. ಏನೋ ನಂಗೆ ಒಂದು ಜಾಯ್ನಿಂಗ್ ಲೆಟರ್ ಬರ್ತದಲ್ಲ ಆ ಮಟ್ಟಿಗೆ ನನಗೆ ಖುಷಿ ಆತ್ರಿ. ಸೊ ಅವ್ರು ತುಂಬಾನೇ ಹೆಲ್ಪ್ ಮಾಡಿದಾರೆ. ನಾನು ಅವ್ರದ್ದು ಚಾನಲ್‌ದು ಸ್ಕ್ರೀನ್ ಮೇಲೂ ಕೊಡ್ತೇನ್ರಿ ನಿಮ್ಗೆ. ಯೂಟ್ಯೂಬ್ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗ್ತದ್ರಿ. ಅವ್ರು ನಿಮ್ಗೆ ಯೂಟ್ಯೂಬ್ ಬಗ್ಗೆ ಏನಾ ಪ್ರಾಬ್ಲಮ್ ಇದ್ರೂನು ನಿಮ್ದು ಸಾಲ್ವ್ ಮಾಡ್ಕೊಡ್ತಾರ್ರಿ. ಹೆಂಗ್ ಕೇಳೋದಪ್ಪ ಅಂತಂದ್ರೆ ಅವ್ರಿಗೆ ನೀವು ಚಾನಲ್‌ದ ಸ್ಕ್ರೀನ್‌ಶಾಟ್ ತಗೊಂಡು ಅವರಿಗೆ ವಾಟ್ಸ್ಯಾಪಲ್ಲಿ ಮೆಸೇಜ್ ಹಾಕ್ಬೇಕ್ರಿ. ವಾಟ್ಸ್ಯಾಪಲ್ಲಿ ಮೆಸೇಜ್ ಹಾಕಿದಾಗ ಅವರು ರಿಪ್ಲೈ ಮಾಡ್ತಾರ್ರಿ. ಆಮೇಲೆ ನಾವು ಅವರಿಗೆ ಕಾಲ್ ಮಾಡೋದು. ಕಾಲ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಏನ್ ನಮ್ದು ಸಮಸ್ಯೆ ಐತೆ ಅಂತ ಹೇಳಿದಾಗ ಅವರು ನಮ್ಗ ಚಾರ್ಜ್ ಮಾಡ್ತಾರ್ರಿ. ಇಂತಿಷ್ಟ ನಮ್ದು ಯಾವ ತರ ಪ್ರಾಬ್ಲಮ್ ಐತೆ ಅದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಇಷ್ಟ ಅಂತ ಹೇಳಕ್ ಬರೋದಿಲ್ಲ. ನಿಮ್ದು ಏನ್ರಿ ಭಾಳ ಪ್ರಾಬ್ಲಮ್ ಇತ್ತಂದ್ರ ಅವ್ರು ಮತ್ತೊಂದ್ ಸ್ವಲ್ಪ ಹೆಚ್ಚಿಗೆ ಚಾರ್ಜ್ ಮಾಡ್ಬೋದು. ಬಟ್ ಎಲ್ಲಾ ತನ ಕ್ಲಿಯರ್ ಆಗಿ ಮಾಡ್ಕೊಡ್ತಾರ್ರಿ. ಏನೇ ಪ್ರಾಬ್ಲಮ್ ಇಲ್ಲ. ಸೊ ನಂದು ಎಲ್ಲಾನು ನಿಂತ್ ಹೋಗೈತಿ. ಇನ್ನೇನು ಮಾಡಕ್ ಆಗುದಿಲ್ಲ ಅನ್ನುವಂತ ಸಿಚುವೇಶನ್‌ಗೆ ಬಂದಿದ್ದೀನ್ರಿ. ಸೊ ಇವ್ರು ನಂಗೆ ಹೆಲ್ಪ್ ಮಾಡಿ ನನ್ನ ಚಾನೆಲ್‌ನ ಮಾನಿಟೈಸ್ ಅಂದ್ರೆ ಆಡ್ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ರು. ಸೊ ನಿಮ್ಗೂ ಯಾರಿಗಾದ್ರೂ ಯೂಟ್ಯೂಬ್ ಬಗ್ಗೆ ತಿಳ್ಕೋಬೇಕು ಅಥವಾ ಏನಾದ್ರೂ ಅವ್ರದ್ದು ನೀವು ಚಾನೆಲ್‌ನಾಗ ಹೆಚ್ಚು ಕಡಿಮೆ ಬಹಳಷ್ಟು ವಿಡಿಯೋಗಳನ್ನ ಮಾಡ್ಯಾರ್ರಿ. ನೀವು ಅದನ್ನ ನೋಡಿದ್ರು ನಿಮ್ಗೆ ಗೊತ್ತಾಗ್ತದ್ರಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ನನಗೆ ನಂದು ಇದು ಚಾನೆಲ್ ಪ್ರಾಬ್ಲಮ್ ಆಡ್ಸೆನ್ಸ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಚಾನೆಲ್ ಐಡಿ ಮೇಲ್ ಐಡಿ ಬೇರೆ ಮತ್ತೆ ಆಡ್ಸೆನ್ಸ್ ಮೇಲ್ ಐಡಿ ಬೇರೆ ಹಿಂಗಾಗಿತ್ತನ ನಂಗೆ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗಿದ್ದಿಲ್ರಿ. ಸೊ ಅವರೆಲ್ಲ ಕ್ಲಿಯರ್ ಆಗಿ ಮಾಡಿಕೊಟ್ರು. ಆಡ್ಸೆನ್ಸ್ ಪಿನ್ನು ಬತ್ತು. ಈಗ ನಂದು ಅರ್ನಿಂಗು ಸ್ಟಾರ್ಟ್ ಆಗೈತ್ರಿ ಯೂಟ್ಯೂಬ್‌ನಾಗ. ಸೊ ಭಾಳ ಖುಷಿ ಆಗ್ತದ್ರಿ ಇದನ್ನ ಹೇಳ್ಕೊಳಕ. ಆ ಖುಷಿಗೆ ಹೆಚ್ಚು ಕಡಿಮೆ ಕಾರಣ ಅವರು ಅಂತ ಹೇಳ್ಬೋದ್ರಿ. ಸೊ ಥ್ಯಾಂಕ್ಸ್ ಅಂತ ಹೇಳಕರಿಂದ ಅವ್ರಿಗೆ ಈ ವಿಡಿಯೋ ಮೂಲಕನು ಹೇಳ್ತೇನ್ರಿ. ಇದು ಯಾವ್ದು ಪ್ರಮೋಷನ್ ವಿಡಿಯೋ ಇಲ್ರಿ, ಏನೂ ಇಲ್ಲ. ನಾ ಅವ್ರಿಗೆ ರೊಕ್ಕ ಕೊಟ್ಟು ನಿಮ್ದು ಇದನ್ನ ಹೇಳ್ತನೂ ಅಂದಿಲ್ರಿ. ನಾ ಹೆಂಗ್ ನಂದು ಯೂಟ್ಯೂಬ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡಿ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ಕೊಂಡೇನ್ರಿ. ನಿಮಗೂ ಯಾರಿಗಾರೆ ಈ ತರದ ಏನಾರ ಪ್ರಾಬ್ಲಮ್ ಆಗಿತ್ತು ನಿಮ್ ಚಾನಲ್ ಒಳಗಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಕೇಳ್ಬೋದ್ರಿ. ಅವ್ರಿಗೆ ನಿಮ್ ಚಾನಲ್‌ದು ಏನು ಇದನ್ನದ ಅದನ್ನ ಸ್ಕ್ರೀನ್‌ಶಾಟ್ ವಾಟ್ಸ್ಯಾಪ್‌ನಾಗ ಮೆಸೇಜ್ ಮಾಡಿ ಹೇಳಿ ಆಮೇಲೆ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಾರೆ. ಅಂದ್ರೆ ನಿಮ್ ಸಮಸ್ಯೆನ ಸಾಲ್ವ್ ಮಾಡ್ತಾರ್ರಿ. ಸೊ ಹಿಂಗಾಗಿ ನಂದು ಏನ್ ಯೂಟ್ಯೂಬ್‌ದಿದ್ ಏನ್ ಜರ್ನಿ ಇತ್ತಲ್ರಿ ನಿಮ್ಮೊಂದಿಗೆ ಎಲ್ಲಾ ಪೂರ್ತಿ ಶೇರ್ ಮಾಡ್ಕೊಂಡೇನ್ರಿ. ಇನ್ನ ಭಾಳ ಅದರಿ ನಡ್ಬರ್ಕ್ ಭಾಳ ಎಫರ್ಟ್ ಏನೆಲ್ಲ ಮಾಡೇನ್ರಿ. ಬಟ್ ಅದನ್ನೆಲ್ಲ ಮತ್ತ್ ನೆಕ್ಸ್ಟ್ ಮುಂದೆ ಯಾವಾಗ್ರ ಏನ್ರ ಹೇಳ್ತೇನ್ರಿ. ಸೊ ನಾನು ಮಾನಿಟೈಸ್ ಮಾಡ್ಕೊಂಡಿದ್ದು ಶಾರ್ಟ್ಸ್ ಕಾಮಿಡಿ ಮೂಲಕ. ಒಬ್ರು ವ್ಲಾಗ್‌ನಾಗ ಕೇಳಿದ್ರು ಕಾಮಿಡಿ ಎಲ್ಲ ಹಾಕ್ಬೇಡ. ಆಕ್ಚುಲಿ ಅವ್ರಿಗೆ ಒಂದು ಬೆಸ್ಟ್ ಸಪೋರ್ಟರ್ ರೀ. ಪ್ರತಿಯೊಂದು ವಿಡಿಯೋಕ್ಕೂನು ಕಮೆಂಟ್ ಮಾಡ್ತಾ ಇರ್ತಾರ. ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತೆಲ್ಲ ಹೇಳ್ತಿರ್ತಾರು. ಸೊ ಅವರು ನನಗೆ ಏನ್ ಹೇಳಿದ್ರು ಮೊನ್ನೆ ಒಂದು ಕಮೆಂಟ್ ಒಳಗ ಬ್ಲಾಗ್ ಒಳಗ ಕಾಮಿಡಿ ಮೀಮ್ಸ್ ಎಲ್ಲ ಬೇಡ ಅಂತ ಹೇಳಂದ. ಬಟ್ ನಂದೇನ್ ವಿಚಾರ ಅಂತಂದ್ರೆ ಲೈಫಲ್ಲಿ ನಗ್ತಾ ಇರೋದು ಒಳ್ಳೇದು. ಸೊ ಏನೋ ನಮ್ದು ಬ್ಲಾಗ್ ನೋಡು ಸೀರಿಯಸ್ ಆಗಿ ಬ್ಲಾಗ್ ಏನ್ ನೋಡೋದಿದ್ರೆ ಸ್ವಲ್ಪ ನಗ್ತಾ ಬ್ಲಾಗ್ ನೋಡಿದ್ರೆ ಖುಷಿ ಅನ್ಸ್ತದ. ಸೊ ಹಂಗಾಗಿ ನಂದು ನಾ ಎಂಟ್ರಿ ಆಗಿದ್ದ ಕಾಮಿಡಿಗೋಸ್ಕರ ಎಲ್ಲಾರ್ನು ಎಂಟರ್‌ಟೈನ್ ಮಾಡ್ಬೇಕು ಅಂತ ಹೇಳಿ.
ಸೊ ಹಾಗಾಗಿ ನನ್ನ ಬ್ಲಾಗಲ್ಲಿ ನಾನು ಕಾಮಿಡಿ ಮೀಮ್ಸ್‌ಗಳನ್ನ ಹಾಕ್ತಾ ಇರ್ತೀನಿ. ಸೊ ಅದನ್ನೇನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬರೀ ಸೀರಿಯಸ್ ಆಗಿ ಬ್ಲಾಗ್ ನೋಡೋಕಿನ್ನ ಸ್ವಲ್ಪ ನಗ್ತಾ ನಗ್ತಾ ಬ್ಲಾಗನ್ನ ಅದನ್ನ ಹಿಂಗ್ ಭಾಳ ಓವರ್ ಥಿಂಕ್ ಎಲ್ಲ ಮಾಡೋದಿಲ್ಲ. ಸೊ ಕೂಲ್ ಆಗಿ ನೋಡಿದ್ರೆ ಅದು ಭಾಳ ನಕ್ಕೋತ ಮಾಡ್ಕೋತ ನೋಡ್ದಂಗ ಆಗ್ತದ್ರಿ. ಸೊ ಎಂಟರ್‌ಟೈನ್‌ಮೆಂಟು ಇರ್ತದ. ನೀವು ಒಂದ್ ಸ್ವಲ್ಪ ನನ್ನ ಬ್ಲಾಗನ್ನ ನೋಡಿ ನಕ್ಕ್ರಂದ್ರ ಅದು ನನಗ್ ಒಂಥರ ಆಶೀರ್ವಾದ ಸಿಕ್ಕಂಗ್ರಿ. ಸೊ ಹಂಗಾಗಿ ನಾನು ಮೀಮ್ಸನ್ನ ಅಂದ್ರೆ ಕಾಮಿಡಿ ಮೀಮ್ಸ್‌ಗಳನ್ನ ಹಾಕಿ ವ್ಲಾಗನ್ನ ಮಾಡ್ತಾ ಇದೀನಿ. ಹೊಸ ತರ ಮಾಡ್ತಾ ಇದೀನಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲರೂ. ಮತ್ತೇನಾದ್ರೂ ಚೇಂಜಸ್ ಬೇಕಾದ್ರೆ ಹೇಳ್ರಿ. ಅಂದ್ರೆ ನಾ ಈ ಕಾಮಿಡಿ ಮೀಮ್ಸ್ ಹಾಕೋದನ್ನ ಕಡಿಮೆ ಮಾಡ್ತೇನ್ರಿ. ಭಾಳ ಏನ್ ಹಾಕೋದಿಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಬಟ್ ನಗ್ತಾ ಇರ್ಬೇಕು ಅನ್ನೋದು ನನ್ನ ಉದ್ದೇಶ ರೀ. ಸೊ ಹಂಗಾಗಿ ನಾನು ಮೀಮ್ಸ್‌ಗಳನ್ನ ಹಾಕ್ತಾ ಇರ್ತೀನಿ. ಲೈಫ್ ಶಾರ್ಟ್ ಐತ್ರಿ. ಎದಕ್ ಸೀರಿಯಸ್ ಆಗಿರೋದು. ಸೊ ಕಾಮಿಡಿ ಮಾಡ್ಕೋತ, ನಕ್ಕೋತ, ನಾವು ನಕ್ಕೋತ ಇನ್ನೊಬ್ರನ್ನು ನಗಿಸ್ಕೋತ ಇರ್ಬೇಕು ಅನ್ನೋದು ನನ್ನ ಉದ್ದೇಶ ರೀ. ಸೊ ಹಂಗಾಗಿ ಹಾಕ್ತಾ ಇರ್ತೀನ್ರಿ. ಆಮೇಲೆ ಇನ್ನ ಎಷ್ಟೋ ಜನ ನಂಗೆ ಸಪೋರ್ಟ್ ಮಾಡತ್ರಿ. ಶಾರ್ಟ್ಸ್‌ನಾಗಂತೂ ಬಹಳ ಸಪೋರ್ಟ್ ಮಾಡಿರಿ. ಸೊ ಹಂಗ ಲಾಂಗ್ ವಿಡಿಯೋಕ್ಕೂ ಸಪೋರ್ಟ್ ಮಾಡ್ರಿ. ಅಥವಾ ನಿಮ್ದು ಏನಾದ್ರೂ ಚಾನಲ್ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿನಲ್ರಿ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಕೇಳ್ರಿ. ನೀವು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಕನಸಿತ್ತಂದ್ರೆ ನೀವು ಆರಾಮಾಗಿ ಮಾಡ್ಬೋದು. ಯೂಟ್ಯೂಬಲ್ಲಿ ನಾ ಅನ್ಕೊಂಡಂಗೆ ಸ್ವಲ್ಪ ಅರ್ನಿಂಗ್ ಮಾಡ್ಬೋದ್ರಿ. ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು. ನೀವು ಹೆಂಗೆ ಎಫರ್ಟ್ ಹಾಕ್ತೀರಿ ಹಂಗೆ ಅರ್ನಿಂಗ್ ಮಾಡ್ಬೋದ್ರಿ. ಸೊ ನಂದೀಗ ಒಂದು ಇದರಿಂದ ಸ್ಟಾರ್ಟ್ ಆಗಿದೆ ಅರ್ನಿಂಗು ಫೇಸ್‌ಬುಕ್. ಇನ್‌ಸ್ಟಾಗ್ರಾಮಲ್ಲಿ ಯಾವಾದ್ರೂ ಕೊಲಾಬ್ರೇಷನ್ಸ್ ಬಂದಿದ್ರೆ ಅಷ್ಟ ಅಮೌಂಟ್ ಬರ್ತದ್ರಿ. ಇನ್‌ಸ್ಟಾಗ್ರಾಮ್‌ನಾಗ ಏನು ಅಮೌಂಟ್ ಬರೋದಿಲ್ಲ. ಸೊ ಇನ್ನ ಯೂಟ್ಯೂಬಿಂದ ಸ್ಟಾರ್ಟ್ ಆಗಿದೆ ರೀ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ರೀ ಈ ವಿಡಿಯೋ ಮೂಲಕ. ಇದೇನ ನಾನು ಪ್ರಮೋಷನ್ ಅಂತೂ ಅಲ್ಲ ಅಲ್ರಿ. ನಿಮಗೆ ಯಾರಿಗಾರು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳಿರೋದ್ರಿ. ಸೊ ನಾನು ಯೂಟ್ಯೂಬ್ ಜರ್ನಿ ನಿಮ್ಗೆ ಹೇಳೇನ್ರಿ. ಸೊ ಆಡ್ಸೆನ್ಸ್ ಬಂದಿದ್ದು ತುಂಬಾ ಖುಷಿ ಆಗೈತ್ರಿ ನನಗೆ. ಈ ಖುಷಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕ್ರಿ. ನೀವ ನಮ್ಮವ್ರಲ್ರಿ. ಸೊ ಹಂಗಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೇನ್ರಿ. ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೇನ್ರಿ. ಮತ್ತೆ ಹೊಸ ಹೊಸ ಅಪ್ಡೇಟ್‌ಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಹೆಂಗಿದೆ ನಿಮ್ಗೆ ಪ್ರತಿಯೊಂದು ಹೇಳ್ಕೊತ ಹೋಗ್ತೀನಿ ರೀ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲರಿಗೂ. ನಿಮ್ಮ ಕಡೆ ನಿಮ್ಗೇನಾದ್ರೂ ಕೇಳ್ಬೇಕು ಅನ್ಸಿದ್ರೆ ನಂಗೆ ಕಮೆಂಟ್ ಮೂಲಕ ಕೇಳ್ರಿ. ನಾನು ಹೇಳೇ ಹೇಳ್ತೇನೆ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲರಿಗೂ. ನಮಸ್ತೆ.